ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರಿ ಓಂ. ಭಗವಂತನ ಅವತಾರಗಳಲ್ಲಿ 5ನೆಯ ಅವತಾರ ಕಪಿಲಾವತಾರ. ಪಂಚಮಂ ಕಪಿಲೋ ನಾಮ. ಕಪಿಲ ಅನ್ನುವ ಭಗವತ್ ಸ್ವರೂಪ ಮುಖ್ಯವಾಗಿ ಜ್ಞಾನ ತತ್ವದ ಪ್ರದೀಪನೆಗೋಸ್ಕರ ಆವಿರ್ಭೂತಗೊಂಡದ್ದು. ಜ್ಞಾನ 2 ವಿಧ. ಹೀಗೆ ನಡ್ಕೊಳ್ಬೇಕು ಅಂತ ಹೇಳುವ ಒಂದು ಜ್ಞಾನ, ಅದನ್ನು ಯೋಗ ಅಂತ ಕರೀತೇವೆ. ತತ್ವಗಳು ಹೀಗಿದ್ದಾವೆ ಅಂತ ಹೇಳುವ ಸೈದ್ಧಾಂತಿಕವಾದ ಜ್ಞಾನ. ಒಂದು ವ್ಯಾವಹಾರಿಕ ಜ್ಞಾನ, ಮತ್ತೊಂದು ಸೈದ್ಧಾಂತಿಕ. ಸೈದ್ಧಾಂತಿಕ ಜ್ಞಾನವನ್ನು ಸಾಂಖ್ಯ ಅಂತ ಕರೀತಾರೆ. ಸಾಂಖ್ಯ ಮತ್ತು ಯೋಗ ಇವೆರಡೂ ಬೇರೆ ಬೇರೆಯೇ ಶಾಸ್ತ್ರಗಳು ಅಂತ ಹೇಳಿದವರು ಕೆಲವರಿದ್ದಾರೆ. ಸಾಂಖ್ಯ ಯೋಗಗಳು ಪೃಥಕ್ ಪೃಥಕ್ ಅಂತ ಹೇಳಿದವರು ಇದ್ದಾರೆ ಶಾಸ್ತ್ರ ಪ್ರಪಂಚದಲ್ಲಿ. ಆದರೆ ಅವೆಲ್ಲ ಪೃಥಕ್ಕಲ್ಲ. ಸಾಂಖ್ಯ ಯೋಗಗಳು ಎರಡೂ ಕೂಡ ಒಂದೇ. ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಯತಿ ಸಪಶ್ಯತಿ. ಇದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು. ಸಾಂಖ್ಯ ಯೋಗವು ಪೃಥಗ್ ಬಾಲಾಹ ಪ್ರವದಂತಿ. ಬಾಲಾಹ ಅಂತ ಹೇಳಿದರೆ ಶಾಸ್ತ್ರದ ಸರಿಯಾದ ಜ್ಞಾನ ಇಲ್ಲದೇ ಇದ್ದವರು, ನಮ್ಮ ನಡೆ ಬೇರೆ ಜ್ಞಾನ ಬೇರೆ ಅಂತ ಹೀಗೆ ಹೇಳುವವರಿದ್ದಾರೆ. ಆದರೆ ಜ್ಞಾನ ಮತ್ತು ನಡೆ ಅದೆರಡು ಏಕಮುಖವಾಗಿ ಸಾಗಬೇಕು ಅಂತ ಹೇಳ್ತಕ್ಕಂಥವರು ಯಪ್ಪಶ್ಯತಿ ಸಪಶ್ಯತಿ. ಹೀಗೆ ತಿಳಿದವ ಅವ ನಿಜವಾಗಿ ವಿದ್ವಾಂಸ. ನಮ್ಮ ನಡೆಗೂ ನಮ್ಮ ಜ್ಞಾನಕ್ಕೂ ಏಕಮುಖತೆ ಬೇಕು ಅನ್ನುವುದು ಸಾಂಖ್ಯ ಯೋಗಗಳು ಏಕ ಅಂತ ಹೇಳುವುದರ ಅರ್ಥ. ಸಾಂಖ್ಯ ಅನ್ನುವ ಶಬ್ದ ಸಂಖ್ಯಾ ಅನ್ನುವ ಶಬ್ದದಿಂದ ನಿಷ್ಪನ್ನವಾದದ್ದು. ಖ್ಯಾ ಅಂದರೆ ಖ್ಯಾತಿ, ಖ್ಯಾತಿ ಅಂದರೆ ಜ್ಞಾನ. ಅನ್ಯಥಾ ಖ್ಯಾತಿ ಅಂದರೆ ತಪ್ಪಾದ ಜ್ಞಾನ, ಖ್ಯಾತಿ ಅಂದರೆ ಯಥಾರ್ಥವಾದ ಜ್ಞಾನ. ಸಂಖ್ಯಾ ಅಂದರೆ ಯಥಾರ್ಥವಾದ ಜ್ಞಾನ. ಸಮ್ಯಕ್ ಖ್ಯಾತಿಗೆ ಸಂಖ್ಯಾ ಅಂತ ಹೆಸರು. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ ಶ್ರೀಮನ್ ಮಧ್ವಾಚಾರ್ಯರ ಮಾತು. ಸಂಖ್ಯೆಗೆ ಸಂಬಂಧಪಟ್ಟದ್ದು ಅಂದರೆ ಯಥಾರ್ಥ ಜ್ಞಾನಕ್ಕೆ ಸಂಬಂಧಪಟ್ಟ ಶಾಸ್ತ್ರವನ್ನು ಸಾಂಖ್ಯ ಅಂತ ಕರೀತೇವೆ. ಅದು ಶುದ್ಧಾತ್ಮ ತತ್ವವಿಜ್ಞಾನ. ಭಗವಂತ ಅವನು ಅವತಾರ ಸ್ವರೂಪದಲ್ಲಿ ಹೇಗೇಗೋ ಕಾಣಿಸಿಕೊಳ್ತಾನೆ. ಶ್ರೀರಾಮಚಂದ್ರನಾಗಿ ನನ್ನ ಜಾನಕಿಯಲ್ಲಿದ್ದಾಳೆ ಅಂತ ಅತ್ತುಕೊಂಡು ಮಾವಿನ ಮರದ ಹತ್ರ ಹೋಗಿ, ಜಿಂಕೆಯ ಹತ್ರ ಹೋಗಿ, ನಿನ್ನ ಕಣ್ಣಿನ ಹಾಗೇ ಕಣ್ಣಿದ್ದವಳು ಎಲ್ಲಿದ್ದಾಳಮ್ಮ ಅಂತ ಆ ಜಿಂಕೆಯ ಹತ್ರ ಹೋಗಿ ಕೇಳಿಕೊಂಡೆಲ್ಲ ಅತ್ತದ್ದೆಲ್ಲ ನಡೆದಿದೆ. ಭಗವಂತ ಶ್ರೀರಾಮಚಂದ್ರನಾಗಿ ನಡೆಸಿದಂತಹ ಆತನ ಲೀಲಾ ನಾಟಕ ವಿಲಾಸಗಳಿದ್ದಾವೆ. ಅವತಾರ ಸ್ವರೂಪದಲ್ಲಿ ದೇವರು ಹೀಗೆ ಅಂತ ತೀರ್ಮಾನಿಸುವುದು ಕಷ್ಟ. ಅವತಾರ ಸ್ವರೂಪದಿಂದ ದೇವರ ಸ್ವರೂಪವನ್ನು ನಾವು ಸಾಂಕೇತಿಕವಾಗಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಹೊರತು ಅವತಾರದ ನಡೆಯನ್ನೇ ನೇರವಾಗಿ ತಿಳ್ಕೊಂಡು ಆ ಮೂಲ ಸ್ವರೂಪ ಹೇಗೆ, ಸಕಲ ಗುಣ ಪರಿಪೂರ್ಣ ಅಂದರೆ ಏನು, ಸಕಲ ದೋಷ ದೂರ ಅಂದರೆ ಏನು ಅಂತ ತಿಳಿಯುವುದು ಕ್ಲಿಷ್ಟ. ಆ ಭಗವಂತನ ತತ್ವವನ್ನು ತಿಳಿಯುವುದಕ್ಕೆ ನಮಗೆ ಒಂದು ವೇದ, ಇಲ್ಲಿ ಹೋದರೆ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಪುರಾಣಗಳು, ಇತಿಹಾಸಗಳು, ಇದು ಮಾರ್ಗ. ಈ ಮಾರ್ಗದಿಂದ ದೇವರನ್ನು ತಿಳಿಯಲಿಕ್ಕೆ ಹೋಗುವಾಗಲೂ ಅದೆಲ್ಲ ಶಬ್ದಗಳಲ್ವ. ಎಷ್ಟಾದರೂ ಕೂಡ ಅದು ಪುರಾಣ ಆಗಬಹುದು, ಇತಿಹಾಸ ಆಗಬಹುದು, ವೇದಗಳಾಗಬಹುದು, ವೇದದ ಶೀರ್ಷ ಅಂತ ಕರೆಸಿಕೊಳ್ತಕ್ಕಂತಹ ವೇದಾಂತ ಬೇಕಾದರೂ ಆಗಬಹುದು. ಅವೆಲ್ಲವೂ ಕೂಡ ಶಬ್ದಗಳಾದ್ರಿಂದ ಶಬ್ದಗಳು ಅರ್ಥವನ್ನು ತಿಳಿಸುವಲ್ಲಿ ಒಂದು ರೀತಿಯ ಚೌಕಟ್ಟಿದೆ. ಇದನ್ನು ಮೀರಿ ಅದು ತಿಳಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು
ಮಿತಿ, ಲಿಮಿಟೇಷನ್ ಇದೆ. ಶಬ್ದಗಳು ಇಷ್ಟೇ. ಏನನ್ನು ಶಬ್ದ ತಿಳಿಸಬಹುದು? ನಮಗೆ ಈಗಾಗಲೇ ಗೊತ್ತಿರುವ ವಿಷಯವನ್ನು ತಿಳಿಸಬಹುದು. ಗೊತ್ತಿಲ್ಲದೆ ಇದ್ದದ್ದು, ಇಲ್ಲಿಯ ತನಕ ನಾವು ಕಂಡಿಲ್ಲ, ಅನುಭವಿಸಿಲ್ಲ, ಅನುಭವಿಸದೇ ಇದ್ದ ವಿಷಯವನ್ನು ಶಬ್ದ ತಿಳಿಸುವಾಗ ತಿಳಿಸುವುದಿಲ್ಲ ಅಂತಿಲ್ಲ, ತಿಳಿಸ್ತದೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗ್ತದೆ. ಅವರವರ ಅನುಭವದ ಪರಿಧಿಯಲ್ಲಿ ಆ ಶಬ್ದದಿಂದ ಆ ಅನುಭವಿತೃಗಳು ಭಿನ್ನ ಭಿನ್ನವಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ತಾರೆ. ಅದು ಯಾವ ವಿಷಯವೂ ಇರಬಹುದು. ಒಂದು ಸಾಮಾನ್ಯವಾಗಿ ಈ ಹುಡುಗನಿಗೆ ಬಾಳೆಹಣ್ಣು ಗೊತ್ತಿದೆ, ಮಾವಿನ ಹಣ್ಣು ಗೊತ್ತಿದೆ. ಇನ್ನೊಂದು ಚೂರಿ ಹಣ್ಣು ಗೊತ್ತಾ ನಿನಗೆ? ಗೊತ್ತಿಲ್ಲ. ನೋಡಿ, ನನಗೆ ಸಿಕ್ಕಿದ ಒಂದು ವಿಷಯ. ಈ ಚೂರಿ ಹಣ್ಣು ನಮ್ಮ ಊರಿನ ಹಣ್ಣು, ಅದು ನಿಂಗೆ ಗೊತ್ತಿಲ್ಲ. ಚೂರಿ ಹಣ್ಣು ಅಂದರೆ ಹೇಗಿರ್ತದೆ ಅಂತ ನನ್ನ ಹತ್ರ ಕೇಳ್ತಾನೆ ಆ ಹುಡುಗ. ಆವಾಗ ನಾನು ಹೇಳ್ತಾನೆ ಅದು ತುಂಬ ಸಿಹಿ ಇರ್ತದೆ. ಆಗ ಹೇಳ್ತಾನೆ ಸಕ್ಕರೆ ಹಾಗ ಅಂತ ಕೇಳ್ತಾನೆ. ಸಕ್ಕರೆ ಹಾಗಲ್ಲಪ್ಪ, ತುಂಬ ಸಿಹಿ, ರುಚಿ, ಸಕ್ಕರೆಗಿಂತ ಒಳ್ಳೆ ರುಚಿ. ಹಾಗಾದರೆ ಮಾವಿನ ಹಣ್ಣನ ಹಾಗ ಅಂತ? ಸ್ವಲ್ಪ ಹುಳಿ ಇರ್ತದ? ಹುಳಿ ಇರ್ತದೆ, ಆದರೆ ಮಾವಿನ ಹಣ್ಣಿನ ಹಾಗೆ ಹುಳಿ ಅಲ್ಲ. ಸ್ವಲ್ಪ ಹುಳಿಯ ಜೊತೆಗೆ ಸಿಕ್ಕಾಬಟ್ಟೆ ಸಿಹಿ, ನಾಲಿಗೆ ಎಲ್ಲ ಒಂದು ರೀತಿ ಭಾರಿ ತಂಪಾಗ್ತದೆ ಅದು ತಿನ್ನುವಾಗ. ಓ, ಹಾಗಾದರೆ ನೇರಳೆ ಹಣ್ಣಿನ ಹಾಗೆ ಅಂತಾನೆ. ಕೊನೆಗೆ ನಮ್ದು ಅರ್ಧ ಗಂಟೆ ಪಂಚಾಯತಿಗೆ ನಡೀತು. ಇಷ್ಟೆಲ್ಲ ಆದಮೇಲೆ ಓ ಈಗ ಗೊತ್ತಾಯಿತು ಅಂತ ಹೇಳಿದ. ಗೊತ್ತಾದ ಮೇಲೆ ನಾನೊಂದು ಚೂರಿ ಹಣ್ಣು ತಿನ್ಲಿಕ್ಕೆ ಕೊಟ್ಟೆ. ಓ ಹೀಗ, ನಂಗೆ ಗೊತ್ತೇ ಇರಲಿಲ್ಲ ಅಂತಾರೆ ಅವ. ಹಾಗೆ ನಾನು ಅರ್ಧ ಗಂಟೆಯೋ 1 ಗಂಟೆಯೋ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟರು ಕೂಡ ಅವ ಏನೋ ಒಂದು ಅರ್ಥ ಮಾಡಿಕೊಂಡ. ಓ ಹಾಗಾದ್ರೆ ಹೀಗೆ ಅಂತ. ನೋಡಿದ್ರೆ ಅದು ಹಾಗಿರುವುದಿಲ್ಲ. ಅಥವಾ ಒಂದು ಹಳ್ಳಿಯ ಮನೆಯ ಚಿತ್ರವನ್ನು ಬರೀರಿ ಅಂತ ನಿಮಗೆಲ್ಲ, ನಾವು ಒಳ್ಳೆ ಆರ್ಟಿಸ್ಟ್ ಅಂತ ಅನ್ಕೊಳ್ಳೋ, ನಿಮ್ಮನ್ನು ಚಿತ್ರಕಲಾಕಾರರು, ನಿಮಗೆಲ್ಲ ಒಂದು ಚಿತ್ರ ಹಳ್ಳಿಯ ಮನೆ ಬರೀರಿ ಅಂದ್ರೆ ಅವರವರು ಎಲ್ಲರೂ ಬರೆದದ್ದು ಚಿತ್ರವೇ, ಆದರೆ ಒಬ್ರು ಬರೆದ ಹಾಗೆ ಇನ್ನೊಬ್ರು ಬರೆಯುವುದಿಲ್ಲ. ಯಾಕಂದ್ರೆ ಅವರವರು ಏನನ್ನು ಅನುಭವಿಸಿರ್ತಾರೋ ಈ ಹಿಂದೆ, ಆ ಎಲ್ಲ ಅನುಭವಗಳ ನೆಲೆಯಲ್ಲಿ ಅವರಿಗೆ ಈ ಶಬ್ದದಿಂದ ಅವರದ್ದೇ ಆದ ಒಂದು ಜ್ಞಾನ ಬರ್ತದೆ. ಶಬ್ದ ಅವರವರ ಅನುಭವದ ನೆಲೆಯಲ್ಲಿ ಅರ್ಥ ಮಾಡಿಸ್ತದೆ. ಆದಂತಹ ಅರ್ಥ ಅದು ವಾಸ್ತವ ಆಗಿರಬೇಕು ಅಂತಿಲ್ಲ. ವಾಸ್ತವಕ್ಕೆ ಹತ್ತಿರ ಇರಬಹುದೇ ಹೊರತು ವಾಸ್ತವ ಆಗಿರಬೇಕು ಅಂತ ನಿಯಮ ಇಲ್ಲ. ಇನ್ನೊಂದು ಶಬ್ದದಲ್ಲಿ ಫಚಿತಿ ಇದೆ, ಅವರವರಿಗೆ ಒಂದೊಂದು ಅರ್ಥ ಆಗುವುದು. ಸೂರ್ಯ ಅಸ್ತಮಿಸಿದ, ಗತೋಸ್ತಮರ್ಕಃ ಅಂತ ಒಂದು ಸಂಸ್ಕೃತದ ಶಬ್ದ. ಅರ್ಕ ಅಸ್ತಂಗತನಾದ ಅಂತ ಒಂದು ಮಾತು ಕೇಳಿದರೆ, ಈಗ ತಾನೇ ಉಪನಯನವಾಗಿರತಕ್ಕಂತಹ ಬಟುವಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಅರ್ಥ ಆಗ್ತದೆ. ಕಳ್ಳನಿಗೆ ನಾನು ಕಳ್ಳತನ ಮಾಡುವುದಕ್ಕೆ ಹೊರಡುವ ಸಮಯ ಬಂತು ಅಂತ ಅರ್ಥ ಆಗ್ತದೆ. ಕೆಲವರಿಗೆ ಮಾಧ್ವ ಸಂಘಕ್ಕೆ ಉಪನ್ಯಾಸಕ್ಕೆ ಹೋಗುವ ಸಮಯ ಅಂತ ಅರ್ಥ ಆಗಬಹುದು. ಇನ್ನು ಕೆಲವರಿಗೆ ಇನ್ಯಾವುದೋ ಕರ್ತವ್ಯ, ನನ್ನ ಆಫೀಸಿನ ಕೆಲಸ ಮುಗಿಸಿ ಮನೆಗೆ ಹೋಗುವ ಸಮಯ ಅಂತ ಅರ್ಥ ಆಗ್ಬೋದು. ಅಥವಾ ಹಸು ಸಾಕಿದವನಿಗೆ ನಾನು ಹಾಲು ಕರೆಯುವುದಕ್ಕೆ ಸರಿಯಾದ ಸಮಯ ಬಂತು ಅಂತ ಅರ್ಥ ಆಗ್ಬೋದು. ಒಟ್ಟಂದದಲ್ಲಿ ನಾವು ಹೇಳಿದ್ದೇನು? ಸೂರ್ಯ ಅಸ್ತಂಗತನಾದ. ಆ ಅರ್ಥ ಯಾರಿಗಾಗುವುದೇ ಇಲ್ಲ. ಅವರವರದ್ದೇ ಜವಾಬ್ದಾರಿಯ ವಿಷಯಗಳ ಅರ್ಥ ಆಗ್ತವೆ ಹೊರತು ಆ ಶಬ್ದದ ಅರ್ಥ ಅದು ತೆರೆಯ ಮರೆಯಲ್ಲಿ ಕೂತ್ಕೊಂಡು ನನ್ನ ಅರ್ಥ ಅಂತ ಅದು ನಗ್ತಾ ಇರ್ತದೆ. ಈ ಶಬ್ದದಲ್ಲಿರುವಂತಹ ಸಮಸ್ಯೆ ಇದು. ಅವರವರ ಸಂಸ್ಕಾರಾನುಗುಣವಾದ ಅರ್ಥವನ್ನದು ತಿಳಿಸುತ್ತೆ. ನಮಗೆ ದೇವರನ್ನು ತಿಳಿಯುವುದಕ್ಕೆ ಶಬ್ದ ಬಿಟ್ಟರೆ ಬೇರೆ ಗತಿ ಇಲ್ಲ. ಯಾಕೆ? ಈ ಕಣ್ಣು ಕಾಣುವುದಿಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಖ್ಯೇವೈನಂ ವೇದಯಂತಿ ತಸ್ಮಾದಾಹುರು ವೇದಾಹ ಇತಿ. ವೇದಗಳಷ್ಟೇ ಭಗವಂತನನ್ನು ತಿಳಿಸುವುದು. ಆದರೆ ವೇದ ಅದು ತಿಳಿಸಬೇಕು ಅಂತ ಹೇಳಿದರೆ ಈ ಶಬ್ದದ ಒಂದು ಸಮಸ್ಯೆ ಇದೆ. ನಮ್ಮ ಅನುಭವಾನುಗುಣವಾದ ಅರ್ಥ ವಿಶೇಷವನ್ನು ತಿಳಿಸುವುದು. ಕಣ್ಣು ಕಾಣುವುದಿಲ್ಲ, ಯುಕ್ತಿಯಿಂದ ಅವನನ್ನು ಚಿಂತನೆ ಮಾಡುವುದಕ್ಕೆ ಬರುವುದಿಲ್ಲ. ಈ ಸಮಸ್ಯೆ ಇದ್ದಾಗ ಒಂದು ಹೊಸ ಮಾರ್ಗ, ಅದು ಕಪಿಲ ಕಂಡುಕೊಂಡದ್ದು, ಸಂಖ್ಯೆಯ ಮೂಲಕ ದೇವರನ್ನು ತಿಳಿಸೋಣ ಅಂತ. ಸಾಂಖ್ಯ ಅನ್ನುವುದು ಸಂಖ್ಯೆಯಿಂದ ದೇವರನ್ನು ತಿಳಿಸುವುದು ಅನ್ನುವ ಅಭಿಪ್ರಾಯದಲ್ಲೂ ಬರ್ತದೆ. ಸಂಖ್ಯೆಯ ವಿಷಯದಲ್ಲಿ ತಿಳಿಸಿದರೆ ಒಂದು ಕರಾರು ವಾಕ್ಕಾದ ಜ್ಞಾನ ಬರ್ತದಲ್ವಾ. 2 × 2 ಅಂತ ಹೇಳಿದರೆ 4. ಅದು ಎಲ್ರಿಗೂ 4. ಚಿಕ್ಕ ಹುಡುಗನಿಗೂ 4, ಅದು ವಯಸ್ಸಾದಂತಹ ವ್ಯಕ್ತಿಗೂ, ಮಧ್ಯಮ ವಯಸ್ಸಿಗೂ, ಅಥವಾ ದಾಕ್ಷಿಣಾತ್ಯನಿಗೂ, ಪೌರ್ವಾತ್ಯನಿಗೂ, ಔತ್ತರೆಯನಿಗೂ, ಎಲ್ಲರಿಗೂ ಕೂಡ 4 × 4 ಅಂತ ಹೇಳಿದರೆ 16. ವ್ಯತ್ಯಾಸ ಇಲ್ಲ ಅಲ್ವಾ. ಸಂಖ್ಯೆಯ ಮೂಲಕವಾಗಿ ಒಂದು ಕರಾರು ವಾಕ್ಕಾದ ಜ್ಞಾನವನ್ನು ಕೊಡುವುದಕ್ಕೆ ಬರ್ತದೆ ಅಂತ ದೇವರನ್ನು ಸಂಖ್ಯೆಯ ಮೂಲಕ ತಿಳಿಸುವಂತಹ ಒಂದು ಶಾಸ್ತ್ರ. ಅದಕ್ಕೂ ಸಾಂಖ್ಯ ಅಂತ ಹೆಸರು. ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಕಪಿಲ ಸಾಂಖ್ಯವನ್ನು ಹೇಳ್ತೇನೆ ಅಂತ ಅಮ್ಮನ ಹತ್ರ ಹೇಳುವುದು. ಅಮ್ಮ ದೇವಹೂತಿ, ನಿನಗೆ ಸಾಂಖ್ಯದ ಬಗ್ಗೆ ಹೇಳ್ತೇನೆ. ಏನು ಸಾಂಖ್ಯ? ಪಂಚಭಿ, ಒಂದು 24 ತಿಳ್ಕೊಳ್ಬೇಕು. ಆ 24 ತಿಳಿದ ಮೇಲೆ 24 ಮೀರಿದ 25ನೆಯ ತತ್ವವನ್ನು ತಿಳಿಬೇಕು. ಈ 25ರಲ್ಲಿ
ಎಲ್ಲವೂ ಅಡಗಿ ಕೂತಿದೆ. ಆ 25ನೇ ಇದ್ದಕ್ಕೆ ಆತ್ಮ ಅಥವಾ ಬ್ರಹ್ಮ ಅಂತ ಹೆಸರು. ಹೀಗೆ ಪರಬ್ರಹ್ಮ ಅಂತ ಹೇಳುವ 25ನೇಯದ್ದು. ಆ 25ನೆಯ ತತ್ವವನ್ನು ಅನುಸರಿಸಿಕೊಂಡೇ ಇರತಕ್ಕಂತಹ ಒಂದು ತತ್ವ, ಅದು 24ನೆಯ ತತ್ವ. ಅದಕ್ಕೆ ಅವ್ಯಕ್ತ ತತ್ವ ಅಂತ ಹೆಸರು. ಇದರ ಹಿನ್ನೆಲೆಯಲ್ಲಿ 5 5 10 ಮತ್ತೆ 3 ಆಮೇಲೆ 1 1 ಹೀಗೊಂದು ಲೆಕ್ಕಾಚಾರದಲ್ಲಿ 25 ತತ್ವಗಳ ನಿರೂಪಣೆ ಇದೆ. ಆ ಪಂಚ ಇತ್ಯಾದಿ ವಿವರಣೆ ನಮಗೆ ಬೇಡ, ಸಾಮಾನ್ಯ ಗೊತ್ತಿದೆ. ಪಂಚ ಅಂತ ಹೇಳಿದ್ರೆ ಮೊದಲನೆಯದಾಗಿ ಪಂಚಭೂತಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಪೃಥಿವ್ಯಪ್ತೇಜೋ ವಾಯು ಆಕಾಶಗಳೆಂಬ ಪಂಚಭೂತಗಳು. ಈ ಪಂಚಭೂತಗಳಲ್ಲಿರ್ತಕ್ಕಂತಹ ಪಂಚಧರ್ಮಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತಕ್ಕಂಥ ಪಂಚತನ್ಮಾತ್ರೆಗಳು. ಪಂಚಭಿ ಆಯಿತು. ಈ ಪಂಚತನ್ಮಾತ್ರೆಗಳನ್ನು ಗ್ರಹಣ ಮಾಡುವುದಕ್ಕೆ 5 ಇಂದ್ರಿಯಗಳು. ಶಬ್ದವನ್ನು ಗ್ರಹಣ ಮಾಡುವುದಕ್ಕೆ ಶ್ರೋತ್ರೇಂದ್ರಿಯ, ಸ್ಪರ್ಶವನ್ನು ಗ್ರಹಣ ಮಾಡುವುದಕ್ಕೆ ತ್ವಗಿಂದ್ರಿಯ, ರೂಪಗ್ರಹಣಕ್ಕೋಸ್ಕರ ಚಕ್ಷುರಿಂದ್ರಿಯ, ಸ್ಪರ್ಶ, ರೂಪ, ರಸಗ್ರಹಣ ಮಾಡುವುದಕ್ಕೆ ರಸನೇಂದ್ರಿಯ, ಗಂಧಗ್ರಾಹಕವಾದಂತಹ ಘ್ರಾಣೇಂದ್ರಿಯ ಅಂತ ಹೀಗೆ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಅಂತ ಹೇಳುವ ಪಂಚ ಇಂದ್ರಿಯಗಳು. ಈ ಪಂಚ ಇಂದ್ರಿಯಗಳೇನಿದ್ರು ತಿಳಿಯುವ ಇಂದ್ರಿಯಗಳಲ್ವಾ? ತಿಳಿಯುವ ಇಂದ್ರಿಯಗಳ ಜೊತೆಗೆ ಓಡಾಡುವ, ಆಡುವ ಇಂದ್ರಿಯಗಳು ಬೇಕು. ಮಾತನ್ನು ಆಡುವ ಇಂದ್ರಿಯ, ನಡೆದಾಡುವ ಇಂದ್ರಿಯ, ತೆಗೆದುಕೊಳ್ಳುವ ಇಂದ್ರಿಯ ಅಂತ, ಕೊಡುವ ಇಂದ್ರಿಯ. ಈ ಪಂಚ ಇಂದ್ರಿಯಗಳು, ಅದನ್ನು ಕರ್ಮೇಂದ್ರಿಯ ಅಂತ ಕರೆದ್ರು. ವಾಗೀಂದ್ರಿಯ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೇಳುವ ಪಂಚಕರ್ಮೇಂದ್ರಿಯಗಳು. ಇಲ್ಲಿಗೆ 20 ಆಯಿತು ನಮಗೆ. 10 ಇಂದ್ರಿಯಗಳು, ಆಮೇಲೆ 5 5 ಅಂತ ಹೇಳ್ತಕ್ಕಂಥ ಪಂಚಭೂತ ಪಂಚ ತನ್ಮಾತ್ರೆಗಳು, ಒಟ್ಟು 20 ತತ್ವಗಳಾದವು. ಈ 20 ತತ್ವಗಳ ಒಳಗಿನ ಮತ್ತೊಂದು ಮುಖ್ಯವಾದ ಇಂದ್ರಿಯ ಮನಸ್ಸು ಅಂತ ಹೇಳ್ತಕ್ಕ ಇಂದ್ರಿಯ. ಆ ಮನಸ್ಸಿನಲ್ಲಿ ಒಂದು 4 ಪ್ರಭೇದ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಹೇಳುವ 4 ಪ್ರಭೇದಗಳು. ಮನಸ್ಸು ಅಂತ ಹೇಳಿದರೆ ಸಂಶಯವನ್ನು ಮಾಡುವಂತಹ ಆಂತರ ಅಂತಃಕರಣ. ಸಂಶಯಂ ಕುರುತೆ ಮನಃ, ಅದರ ಕೆಲಸ ಅದು. ಸಂಕಲ್ಪ ವಿಕಲ್ಪಗಳು ಅನ್ನುವುದೇ ಅದರ ಕೆಲಸಗಳು. ಆ ಸಂಶಯ ಉಂಟಾದದ್ರ ಬಗ್ಗೆ ತೀರ್ಮಾನವನ್ನು ಕೊಡುವ ಒಂದು ಆಂತರಿಕ ಇಂದ್ರಿಯಕ್ಕೆ ಬುದ್ಧಿ ಅಂತ ಹೆಸರು. ಅದು ಕೂಡ ಮನಸ್ಸಿನ ಒಂದು ಪ್ರಭೇದ, ಅಂತಃಕರಣ ಪ್ರಭೇದ ಅಂತ ಕರೀತೇವೆ. ಎಲ್ಲ ಕೆಲಸದ ಹಿನ್ನೆಲೆಯಲ್ಲಿ ನಾನು ಅನ್ನುವ ಪ್ರಜ್ಞೆಯನ್ನು ಹುಟ್ಟಿಸುವ ಒಂದು ಅಹಂಕಾರ ಮನುಷ್ಯನಿಗೆ ಹುಟ್ಟಿನಿಂದ ಕೊನೆ ತನಕ ಇರುವಂತಹದ್ದು ಅಹಂಕಾರ. ಅವನ ಕೋಮಾ ಸ್ಥಿತಿಯಲ್ಲೂ ಕೂಡ ಇರ್ತದಂತೆ. ಅವನ ಬಾಹ್ಯ ಪ್ರಜ್ಞೆ ಇಲ್ಲದೆ ಇರತಕ್ಕಂತಹ ಮೂರ್ಛಾವಸ್ಥೆಯಲ್ಲೂ ಕೂಡ ಅವನಿಗೆ ಅಹಂ ಪ್ರಜ್ಞೆ ಅನ್ನೋದು ಇರುತ್ತಂತೆ. ಅವನು ಸುಷುಪ್ತಿಯಲ್ಲಿ ಗಾಢ ನಿದ್ರೆಯಲ್ಲಿರಬೇಕಾದ್ರೂ ಕೂಡ ನಾನು ಅನ್ನುವ ಜ್ಞಾನ ಅವನಿಗೆ ಇದ್ದೇ ಇರ್ತದೆ. ಆದ್ರಿಂದಲೇ ಗಾಢ ನಿದ್ರೆಯಿಂದ ಎದ್ದವ ಇಷ್ಟು ಹೊತ್ತು ಸುಖವಾಗಿ ನಾನು ಮಲಗಿದೆ ಅಂತ ಹೇಳ್ತಾನೆ. ಅವನು ನಾನು ಅನ್ನುವ ಪ್ರಜ್ಞೆ ಆವಾಗ ಇಲ್ಲದೆ ಹೋಗಿದ್ದರೆ ಏತಾವಂತಂ ಕಾಲಂ ಸುಖಂ ಅಹಂ ಅಸ್ವಾಪ್ಸಂ ಅನ್ನುವ ಅವನ ಪರಾಮರ್ಶ ಸಾಧ್ಯ ಇಲ್ಲ ಅನ್ನುವುದನ್ನು ಶಾಸ್ತ್ರ ನಿರ್ಣಯ ಮಾಡ್ತದೆ. ಈ ಅಹಂ ಪ್ರಜ್ಞೆ ಏನಿದೆ, ಮಾನಸವಾದಂತಹ ಪ್ರಜ್ಞೆ, ಅದಕ್ಕೆ ಕಾರಣೀಭೂತವಾದಂತಹ ಅಂತಃಕರಣದ ಪ್ರಭೇದಕ್ಕೆ ಅಹಂ ತತ್ವ ಅಂತ, ಅಹಂಕಾರ ಅಂತ ಹೆಸರು. ಇದರ ಜೊತೆಗೆ ಇವತ್ತು ನಾವು ಶ್ರವಣ ಮಾಡಿದ್ದನ್ನು, ಅಧ್ಯಯನ ಮಾಡಿದ್ದನ್ನು ನಾವು ಇನ್ನೂ ಕೆಲವು ದಿವಸದ ತನಕವಾದರೂ ನೆನಪಿಟ್ಟುಕೊಳ್ತೇವಲ್ವಾ? ಇದಕ್ಕೆ ಸ್ಮರಣ ಅಥವಾ ಧಾರಣ ಅಂತ ಕರಿತೇವೆ. ಈ ಧಾರಣಾ ಶಕ್ತಿ ಅನ್ನುವುದಕ್ಕೆ ಕಾರಣೀಭೂತವಾದ ಅಂತಃಕರಣಕ್ಕೆ ಚಿತ್ತ ಅಂತ ಹೆಸರು. ಚಿತ್ತಂ ಸ್ಮರಣ ಕಾರಣಂ. ಹೀಗೆ ಮನಸ್ಸು, ಮನೋಬುದ್ಧಿರಹಂಕಾರ ಚಿತ್ತಮಿತ್ಯಂತರಾತ್ಮನಃ ಚತುರ್ಧಾ ಲಕ್ಷ್ಯತೆ ಭೇದ ವೃತ್ಯ ಲಕ್ಷಣ ರೂಪಯ. ಹೀಗೆ ಮನಸ್ಸಿನ 4 ಪ್ರಭೇದಗಳು. ಇಲ್ಲಿಗೆ 24 ತತ್ವಗಳಾದವು. ಆ 24ನೇ ತತ್ವ ಏನಿದೆ ಚಿತ್ತ, ಆ ಚಿತ್ತ ಅನ್ನುವುದು ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟ ತತ್ವವೂ ಹೌದು. ಅದನ್ನು ಮಹತ್ತತ್ವ ಅನ್ನೋ ಶಬ್ದದಿಂದಲೂ ವ್ಯವಹಾರ ಮಾಡ್ತೇವೆ. ಅದರ ನಂತರ ಲಕ್ಷ್ಮೀ ಮತ್ತು ನಾರಾಯಣರನ್ನು ಜೊತೆಗೆ ಸೇರಿಸಿ ಅದು ಯಕ್ಕಾಲ ಪಂಚವಿಂಶಕಃ, ಕಾಲ ಅಂತ ಹೇಳುವ ಒಂದು ತತ್ವ. ಅದು 25ನೆಯ ತತ್ವ. ಕಾಲ ಅಂತ ಕರೆಯುವುದಕ್ಕೆ ನಾವು ಇವತ್ತೇನು ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತೇವೆ. ಈ ಕಾಲಕ್ಕಿಂತ ಭಿನ್ನವಾದ, ಈ ಕಾಲಚಕ್ರವನ್ನು ನಿಯಂತ್ರಿಸತಕ್ಕಂತಹ, ಎಲ್ಲದರ ಪರಿಣಾಮಕ್ಕೆ ಹೇತುವಾದಂತಹ ಸರ್ವ ನಿಯಾಮಕವಾದ ಶಕ್ತಿಗೆ ಕಾಲ ಅಂತ ಹೆಸರು. ಕ್ರತು ಸುದರ್ಶನ ಕಾಲ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಆ ಭಗವಂತನನ್ನು ಕಾಲ ಅಂತ ಅದಕ್ಕೋಸ್ಕರ ಕರ್ತದ್ದು. ಕಾಲ ಅನ್ನುವ ಶಬ್ದಕ್ಕೆ ಕಲಯತಿ ಸರ್ವಂ ಇತಿ ಕಾಲ. ಕಲಯತಿ, ಸಂಸ್ಕೃತದಲ್ಲಿ ಅನೇಕ ಧಾತುಗಳಿದ್ದಾವೆ. ಪಾಣಿನಿ ಮಹರ್ಷಿಯೇ 2000 ಧಾತುಗಳನ್ನು ಹೇಳಿದ್ದಾನೆ. ಧಾತುಗಳು ಅಂದರೆ ಕ್ರಿಯಾಪದಗಳು. ಆ ಕ್ರಿಯಾಪದಗಳಲ್ಲಿ ಕಲ ಅಂತ ಒಂದು ಕ್ರಿಯಾಪದ ಇದೆ.
ಒಂದೊಂದು ಕ್ರಿಯಾಪದ ಒಂದೊಂದು ಅರ್ಥವನ್ನು, ಕೆಲವೊಂದು ಕ್ರಿಯಾಪದಗಳು 10-20 ಅರ್ಥಗಳನ್ನು ಹೇಳ್ತವೆ. ಉದಾಹರಣೆಗೆ ದಿವು ಅಂತ ಒಂದು ಕ್ರಿಯಾಪದ ಇದೆ, ದೀವ್ಯತಿ ಅಂತ ಆಗ್ತದೆ. ಇದಕ್ಕೆ 13 ಅರ್ಥಗಳನ್ನು ಕಾಶಕೃಷ್ಣ ಧಾತುಪಾಠದಲ್ಲಿ ಹೇಳಿದ್ದಾರೆ. ದಿವು, ಕಾಂತಿ, ದೀಪ್ತಿ, ಗತಿ ಅಂತ ಬೇರೆ ಬೇರೆ ಅರ್ಥ ಹೇಳಿದ್ದಾರೆ. ಆದರೆ ಕಲ ಎಂಬ ಧಾತುವಿಗೆ ಎಷ್ಟು ಅರ್ಥ ಅಂದ್ರೆ ಅದು ಕಾಮಧೇನು ಅಂತ ಕರೆದಿದ್ದಾರೆ. ಕಾಮಧೇನು ಅಂತ, ಕಾಮಧೇನು ಅಂತ ಧಾತುವಿಗೆ ಹೆಸರು. ಕಾಮಧೇನು ಅಂದ್ರೆ ಏನು? ಕಲ ಎಂಬ ಧಾತು ಯಾವ ಕ್ರಿಯೆಯ ಅರ್ಥವನ್ನು ಬೇಕಾದರೂ ಕೊಡುತ್ತೆ. ಕಲಯತಿ ಸರ್ವಮಿತಿ ಕಾಲ, ಎಲ್ಲವನ್ನೂ ಸೃಷ್ಟಿಸುವುದರಿಂದ ಕಾಲ ಅಂತ ಹೆಸರು ಅವನಿಗೆ. ಕಲಯತಿ ಸರ್ವಮಿತಿ, ಆ ಕಲಯತಿ ಸರ್ವಮಿತಿ ಕಾಲ, ಎಲ್ಲಕ್ಕೂ ಕೂಡ ಜ್ಞಾನವನ್ನು ಕೊಡುವುದರಿಂದ ದೇವರಿಗೆ ಕಾಲ ಅಂತ ಹೆಸರು. ಕಲಯತಿ ಸರ್ವಂ, ಕವಲಯತಿ ಅಂತ ಅರ್ಥ, ಎಲ್ಲವನ್ನೂ ತುತ್ತಾಗಿಸಿಕೊಂಡು ಕೊನೆಗೆ ಸಂಹಾರಕರ್ತಾರನಾದ್ರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಸರ್ವಂ ಸಮಾಪುನೋಷಿ ತತೋಸಿ ಸರ್ವ. ಅವನು ಕಾಲ ಅಂತ ಅನಿಸಿಕೊಂಡದ್ದು ಯಾಕೆ ಅಂದ್ರೆ ಅವನು ಕ್ಷಯಕೃತ್ ಕಾಲ, ಕ್ಷಯಕೃತ್ ಪ್ರವೃತ್ತ, ಇಡೀ ಪ್ರಪಂಚವನ್ನು ಕ್ಷಯ ಮಾಡುವುದರಿಂದೂ ಭಗವಂತನಿಗೆ ಕಾಲ ಅಂತ ಹೆಸರು. ಪ್ರಪಂಚವನ್ನು ಸೃಷ್ಟಿಸುವುದರಿಂದಲೂ ದೇವರಿಗೆ ಕಾಲ ಅಂತ ಹೆಸರು. ಹೀಗೆ ಕಾಲನಾಮಕನಾದಂತಹ ಭಗವಂತ 25ನೆಯ ತತ್ವ. ಈ 25ನೆಯ ತತ್ವವನ್ನು ಪಡೆಯುವುದಕ್ಕೋಸ್ಕರ 24 ಮೆಟ್ಟಿಲುಗಳು. ಈ 24 ತತ್ವಗಳೇನು ಹೇಳಿದ್ದೇವೆ, ಇದು ಭಗವಂತನನ್ನು ಪಡೆಯುವುದಕ್ಕಿರುವ ಮೆಟ್ಟಿಲುಗಳು. ಅಂದ್ರೆ ಅರ್ಥ ಏನು? ಈ 24 ತತ್ವಗಳಿಗೆ ಸಂಬಂಧಪಟ್ಟ ದೇವತಾ ಶಕ್ತಿಗಳಿದ್ದಾವೆ. ಯಾವುದು ಜಡ, ಈಗ ಭೂಮಿ, ನೀರು, ಬೆಂಕಿ ಇತ್ಯಾದಿ ಪಂಚಭೂತಗಳನ್ನು ಹೇಳಿದ್ದೇವಲ್ವಾ, ಆ ಪಂಚಭೂತಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳು ನಮಗೆ ಪರಮಾತ್ಮನನ್ನು ಕಾಣುವುದಕ್ಕೆ ಬೇಕಾದಂತಹ ಮಾರ್ಗದರ್ಶಕ ಶಕ್ತಿಗಳು. ಪ್ರಪಂಚದಲ್ಲಿ ಎಷ್ಟು ದೇವರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಕಪಿಲ ದೇವನ ಉತ್ತರ ಏಕೋ ದೇವಃ ಅಂತ ಉತ್ತರ. ದೇವರು ಒಬ್ಬನೇ ಇರುವುದು. ಅಲ್ಲ, ಅಗ್ನಿ, ನಮ್ಮ ದಿಕ್ಪಾಲಕರೇ 8 ಜನ ಇದ್ದಾರೆ. ಬೇರೆ ನಮ್ಮ ಗಣಪತಿ ಇತ್ಯಾದಿ ತತ್ವಾಭಿಮಾನಿ ದೇವತೆಗಳು ಬಹಳಷ್ಟು ಜನ ಇದ್ದಾರೆ. ಹೀಗಿರುವಾಗ ಒಬ್ಬನೇ ದೇವರು ಅನ್ನುವುದು ಹೇಗೆ? ಅದಕ್ಕೆ ದೇವರು ಒಬ್ಬ, ದೇವತೆಗಳು ಅನೇಕ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಎಲ್ಲರ ಅಂತರ್ಯಾಮಿಯಾಗಿರತಕ್ಕಂತಹ ಒಬ್ಬ ದೇವ. ಆ ದೇವನಿಗೆ ಸಂಬಂಧಿಸಿದ ಹಾಗೆ ದೇವತಾ ಶಕ್ತಿಗಳು ಅನೇಕ. ದೇವನಿಗೂ ದೇವತೆಗೂ ವ್ಯತ್ಯಾಸ ಏನು? ದೇವತಾ ಅನ್ನೋ ಶಬ್ದವನ್ನು ಜೀವನಲ್ಲೇ ಪ್ರಯೋಗಿಸುವುದು. ಒಬ್ಬ ದೇವ, ಆಮೇಲೆಲ್ಲ ಜೀವ. ಈಗ ಜೀವ ದೇವ ಅಂತ 2 ಚೇತನ ಪ್ರಭೇದ. ಒಬ್ಬ ದೇವನಿಗೆ ಒಬ್ಬ ಆಕೆ ದೇವಿ. ಅದರಿಂದ ಕೃಷ್ಣನಿಗೆ 16,108 ದೇವಿಯರಿದ್ದಾರೆ ಅಂತೆಲ್ಲ ಹೇಳಲಿಕ್ಕಿಲ್ಲ. ಕೃಷ್ಣ ದೇವ ಒಬ್ಬ ಅಂತಾದ್ರೆ ಅವನಿಗೆ ದೇವಿ ಒಬ್ಬಳೆ ಅಂತ ಲೆಕ್ಕ. ಹಾಗಾದ್ರೆ ಮತ್ತೆ 16,108 ಹೇಗೆ ಅನ್ನೋದನ್ನು ಮತ್ತೆ ನಾವು ಶಾಸ್ತ್ರೀಯವಾಗಿ ವಿಮರ್ಶೆ ಮಾಡಬೇಕು. ಒಬ್ಬ ದೇವನಿಗೆ ಒಬ್ಬಳು ದೇವಿ, ಉಳಿದದ್ದೆಲ್ಲ ಜೀವ. ಆದ್ರಿಂದ ನಾವು ಹೇಗೆ ಜೀವವು, ಅಥವಾ ಇರುವೆ, ಗೆದ್ದಲು ಮೊದಲಾದಂತಹ ಪುಟ್ಟ ಪ್ರಾಣಿಗಳು, ಕೊನೆಗೆ ಕ್ರಿಮಿ, ಕೀಟ, ತೃಣ ಪರ್ಯಂತವಾಗಿ ಎಲ್ಲವೂ ಕೂಡ ಜೀವಗಳು ಹೇಗೋ, ಹಾಗೆ ಅಗ್ನಿ, ಇಂದ್ರ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು ಕೊನೆ ಹಂತದಲ್ಲಿ ವಾಯು ಬ್ರಹ್ಮರ ತನಕವೂ ಕೂಡ ಅವರೆಲ್ಲರೂ ಜೀವರೇ. ಇವರಿಗೆಲ್ಲ ಹೆಸರು ಜೀವ ಅಂತಲೇ, ದೇವ ಅಂತ ಹೆಸರು ಇಲ್ಲ. ಆದರೆ ಜೀವರಲ್ಲಿ ಅನೇಕ ಪ್ರಭೇದ ಇದೆ. ಜೀವರಲ್ಲಿ ಕೆಲವರು ದೇವತೆಗಳು. ದೇವ ಅಂತ ನಾವು ದೇವತೆ ಅಂತ ಹೇಳಲಿಕ್ಕೆ ಒಂದು ಅಕ್ಷರ ಜಾಸ್ತಿ ಆಗ್ತದೆ ಅಂತ ಚಿಕ್ಕದಾಗಿ ಇಂದ್ರದೇವ ಅಂತ ಹೇಳ್ಬೋದೇ ಹೊರತು, ವಸ್ತುಸ್ಥಿತಿಯಲ್ಲಿ ಇಂದ್ರನನ್ನು ದೇವತಾ ಅಂತ ಕರಿಬೇಕು. ರುದ್ರ ದೇವತಾ. ನಾವು ಮಂತ್ರಗಳನ್ನು ಹೇಳಬೇಕಾದ್ರೆ ವಾಮದೇವ ಋಷಿ ಪ್ರಕೃತಿಶ್ಚಂದ ಸದಾಶಿವ ರುದ್ರ ದೇವತಾ ಅನ್ನುವುದು. ಸದಾಶಿವ ರುದ್ರ ದೇವ ಅಲ್ಲ, ಅವರೆಲ್ಲ ದೇವತಾ ಅಂತಲೇ ಅವರಿಗೆ ಹೆಸರು. ಚತುರ್ಮುಖ ಬ್ರಹ್ಮನ ತನಕವೂ ಕೂಡ, ಚತುರ್ಮುಖ ಬ್ರಹ್ಮನು ಕೂಡ ದೇವತೆ, ಒಂದು ಮಂತ್ರದಿಂದ ಪ್ರತಿಪಾದ್ಯನಾದಂತಹ ದೇವತೆ ಅಂತ ಅವರನ್ನು ಕರೆಯೋದು. ಅದು ದೇವತೆಗಳು, ಋಷಿಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಾಧ್ಯರು, ಸಿದ್ಧರು, ಚಾರಣರು, ವಿದ್ಯಾಧರರು, ಅಪ್ಸರೆಯರು, ಇದೆಲ್ಲ ದೇವತೆಗಳಲ್ಲಿರತಕ್ಕಂತಹ ಪ್ರಭೇದ ವಿಶೇಷ. ದೇವ ಅನ್ನೋದು ಒಂದು, ದೇವತಾ ಅನ್ನೋದು ಅದೊಂದು ಜೀವರಲ್ಲಿ ಪ್ರಭೇದ ವಿಶೇಷಗಳಷ್ಟೇ. ಕೊನೆಗೆ ಮನುಷ್ಯ ಅನ್ನೋದು ಒಂದು ಯೋನಿಯೇ ಅಲ್ವಾ. ಮನುಷ್ಯನಾದ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯ 4 ಕಾಲಿನದ್ದು, ಕಾಲು ಇಲ್ಲದೆ ಇದ್ದದ್ದು, 1000 ಕಾಲು ಉಳ್ಳಂತಹ, ಸಹಸ್ರಪದಿ, ಶತಪದಿ ಅಂತ, ಸೆಂಟಿಪೇಡ್ ಅಂತ ಕರೆಯುವಂತಹ, ಶತಪದಗಳುಳ್ಳಂತಹ ಎಷ್ಟೆಲ್ಲ ಪ್ರಾಣಿ ಜಾತಿಗಳಿದ್ದಾವೆ. ನೀರಿನಲ್ಲಿ ಓಡಾಡ್ತಕ್ಕಂಥವುಗಳು, ಆಕಾಶದಲ್ಲಿ ಖೇಚರ, ಜಲಚರ, ಭೂಚರ ಅಂತ ಹೇಳುವ ಪ್ರಭೇದ, ಇದೆಲ್ಲ ಚೇತನಗಳಲ್ಲಿರ್ತಕ್ಕಂತಹ ಪ್ರಭೇದಗಳು. ಕೊನೆಗೆ ಸ್ಥಾವರ ಚೇತನ. ಸ್ಥಾವರ ಅಂದ್ರೆ ನಡೆದಾಡುವುದಕ್ಕೆ ಸಾಧ್ಯವಿಲ್ಲದ
ನಿಂತಲ್ಲಿಯೇ ಇರುವ, ಆದರೂ ಕೂಡ ಅನುಭವಕ್ಕೆ ಸುಖ ದುಃಖಗಳನ್ನು ತಂದುಕೊಳ್ಳುವ, ಮತ್ತೊಬ್ಬರು ಮಾಡುವ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅಯ್ಯೋ ಪಾಪ ಯಾಕಾದ್ರೂ ಹೀಗೆ ಮಾಡ್ತಾನೆ ಅಂತ ಕನಿಕರಿಸುವ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ, ತನಗೆ ಪ್ರೀತ್ಯಾಸ್ಪದವಾದ ವಿಷಯ ಮಾಡ್ತಾ ಇದ್ರೆ ಅವನಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡುವ ಸ್ಥಾವರ ಚೇತನಗಳು, ಅವುಗಳನ್ನು ವೃಕ್ಷಗಳು ಅಂತ ಕರೆಯುವುದು. ವೃಕ್ಷಗಳನ್ನು ಶ್ರೀಮದ್ ಭಾಗವತ ಏನು ಹೇಳ್ತದೆ? ಊರ್ಧ್ವಸ್ರೋತಸ್ಸು ಅಂತ ಕರೀತದೆ. ಮುಖ್ಯವಾಗಿ ಮನುಷ್ಯನನ್ನು ಕರೆದದ್ದು ಹೇಗೆ? ಅಧಸ್ರೋತಸ್ಸು ಅಂತ. ನಮ್ಗೆ ಹೇಳಲಿಕ್ಕೆ ಬೇಜಾರಾಗ್ತದೆ. ಈ ವೃಕ್ಷಗಳನ್ನು ಹೇಳುವುದು ಹೇಗೆಂದ್ರೆ ಊರ್ಧ್ವ, ಮೇಲಕ್ಕೆ ಸಾಗುವವುಗಳು ಅಂತ ವೃಕ್ಷಗಳನ್ನು ಹೇಳುವುದು. ಮನುಷ್ಯನನ್ನು ಅಧಸ್ರೋತಸ್ಸು ಅಂತ ಕರೆದದ್ದು. ಪ್ರಾಣಿಗಳನ್ನು ತಿರ್ಯಕ್ ಸ್ರೋತಸ್ಸು ಅಂತ ಕರೆದದ್ದು, ಅಡ್ಡಲಾಗಿ ಸಂಚರಿಸತಕ್ಕಂಥವುಗಳು ಅಂತ. ನಾವು ಬುದ್ಧಿವಂತರಾದವರು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತೇವೆ. ನಮ್ಮ ಬುದ್ಧಿವಂತಿಕೆ ವ್ಯಾಖ್ಯಾನ ಹೇಗೆ ಅಂದ್ರೆ, ಮರಗಳು ಊರ್ಧ್ವ ಸ್ರೋತಸ್ಸು ಯಾಕೆ ಅಂದ್ರೆ ಅವುಗಳು ತಿಂದದ್ದೆಲ್ಲ ಕೆಳಗಿಂದ ಮೇಲಕ್ಕೆ ಹೋಗುವುದರಿಂದ ಅವುಗಳು ಊರ್ಧ್ವ ಸ್ರೋತಸ್ಸು ಮರಗಳು. ಯಾಕಂದ್ರೆ ಅದರ ತುದಿಯಲ್ಲಿ ಏನಾದರೂ ಕರಟಿದ್ರೆ ಅಥವಾ ಸೂರ್ಯನ ಬಿಸಿಲಿನಿಂದ ಅದರ ತುದಿಯಲ್ಲಿ ಏನಾದರೂ ಬಾಡಿ ಹೋದ್ರೆ ಅಲ್ಲಿಗೆ ಹೋಗಿ ನೀರು ಹಾಕುವ ಸಂಪ್ರದಾಯ ಇಲ್ಲ. ಬುಡಕ್ಕೆ ಹಾಕಿದ ಆಹಾರವನ್ನು ಅದು ಬೇರಿನ ಮೂಲಕ ಕುಡಿಯುತ್ತದೆ. ಅದಕ್ಕೋಸ್ಕರ ವೃಕ್ಷಗಳಿಗೆ ಪಾದಪ ಅಂತ ಹೆಸರು. ಪಾದದಿಂದ ಪಾನ ಮಾಡುವಂಥವುಗಳಾದ್ರಿಂದ ಪಾದಪಗಳು ಅಂತ ವೃಕ್ಷವನ್ನು ಕರೆಯುವುದು. ಆದರೆ ಬುಡದಿಂದ ತೆಗೆದುಕೊಂಡ ಆಹಾರ ಊರ್ಧ್ವಮುಖವಾಗಿ ಸಾಗಿ ಅದರ ಕೊಂಬೆಗಳಲ್ಲಿ, ಉಪಕೊಂಬೆಗಳಲ್ಲಿ, ಅಲ್ಲಿರತಕ್ಕಂತಹ ಎಲೆಗಳಲ್ಲಿ ಅದರ ಶಕ್ತಿ ತುಂಬುತ್ತದೆ. ಹಾಗಾಗಿ ಕೆಳಗಿನಿಂದ ಮೇಲಕ್ಕೆ ಆಹಾರದ ಸಂಚಾರ ವೃಕ್ಷಗಳಲ್ಲಿ ನಡೀತದೆ. ಪ್ರಾಣಿಗಳಲ್ಲಿ ತಿಂದ ಆಹಾರ ಅಡ್ಡಲಾಗಿ ಹೋಗ್ತದೆ. ಹೀಗೆ ಬಾಯಿಯಲ್ಲಿ ತಿಂದದ್ದು ಅಡ್ಡ. ಅದರಿಂದ ಮನುಷ್ಯ ಏನಾದರೂ ಮಲಗಿಕೊಂಡೇ ಕುಡಿದ್ರೆ ತಿಂದ್ರೆ ಏನು ಪ್ರಾಣಿಯ ಪಶುವ ಅಂತ ಕೇಳುವುದು. ಅದಕ್ಕೋಸ್ಕರ ಅಡ್ಡಲಾಗಿ ಸಂಚಾರ ಅಲ್ಲ ನಮ್ದು. ಅಥವಾ ಕೆಳಗಿಂದ ಮೇಲೆಯೂ ಅಲ್ಲ, ಶೀರ್ಷಾಸನ ಮಾಡಿಕೊಂಡು ನಮ್ಮ ಊಟ ಅಲ್ಲ. ನಾವು ಕೂತು ಭೋಜನ ಮಾಡ್ತಾ ಇದ್ರೆ ತಿಂದ ಆಹಾರ ಮೇಲಿನಿಂದ ಕೆಳಕ್ಕಿಳಿಯುತ್ತೆ. ಅಧಸ್ರೋತಸ್ಸು ಅಂತ ನಮ್ಮ ಸ್ಥಿತಿ. ನಾವು ಅಕಸ್ಮಾತ್ ಊರ್ಧ್ವ ಸ್ರೋತಸ್ಸು ಆದರೆ ತಿಂದ ಆಹಾರ ತಲೆಗೇರಿದ್ರೆ ಆಸ್ಪತ್ರೆಗೆ ಹೋಗಬೇಕಾದೀತಲ್ವಾ. ಅದ ವೃಕ್ಷಗಳು ಊರ್ಧ್ವ ಸ್ರೋತಸ್ಸುಗಳು, ಮನುಷ್ಯ ಅಧಸ್ರೋತಸ್ಸು ಅಂತ ಹೇಳಿದ್ರೆ ಆಹಾರ ಕೆಳಮುಖವಾಗಿ ಸಾಗ್ತದೆ ಅನ್ನೋದು ನಾವು ನಮ್ಮ ಬುದ್ಧಿವಂತಿಕೆಯಿಂದ ಹೇಳಿದ ಅರ್ಥ ಭಾಗವತದ ಮಾತಿಗೆ. ಆದರೆ ಭಾಗವತದ ಮಾತು ಏನು ಹೇಳಿತು ಅನ್ನುವುದನ್ನು ಪುರಾಣಾಂತರ ವ್ಯಾಖ್ಯಾನಿಸಿದೆ. ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ವಿವರಣೆ ಕೊಡ್ತಾರೆ. ಲೌಕಿಕವಾದ ಈ ಅರ್ಥವನ್ನು ತಳ್ಳಿ ಹಾಕುವುದು ಬೇಡ. ಹೌದು, ನೀವಿದ್ದದ್ದು ಇದ್ದ ಹಾಗೆ ಹೇಳಿದ್ರಿ. ಆಹಾರ ಹೇಗೆ ಪಚನವಾಗ್ತದೆ ಅನ್ನೋ ಅರ್ಥದಲ್ಲಿ ಊರ್ಧ್ವ, ತಿರ್ಯಕ್ ಮತ್ತು ಅಧಹ ಅನ್ನೋ ಸ್ರೋತಸ್ಸುಗಳನ್ನು ಉಲ್ಲೇಖ ಮಾಡಿದ್ದು ಸರಿಯೇ. ಆದರೆ ಇನ್ನೊಂದು ಮುಖ್ಯವಾದ ಅರ್ಥ, ವೇದವ್ಯಾಸರಿಗೆ ಸಮ್ಮತವಾದ ಅರ್ಥ ಏನು? ವೃಕ್ಷಗಳು ಊರ್ಧ್ವ ಸ್ರೋತಸ್ಸು ಅಂದರೆ ಒಂದು ಚೇತನ ವೃಕ್ಷವಾಗಿ ಹುಟ್ಟಿದರೆ ಅದು ಮತ್ತೆ ಅದಕ್ಕಿಂತ ಕೆಳಗಿನ ಜನ್ಮಕ್ಕೆ ಬರುವುದಿಲ್ಲ, ಮೇಲಿನ ಜನ್ಮಕ್ಕೆ ಹೋಗ್ತದೆ. ಅವುಗಳು ತಾವು ಪುಣ್ಯ ಸಂಪಾದನೆ ಮಾಡ್ತಾವೆ ವೃಕ್ಷಗಳು. ಯಾಕೆ ಅಂತೇಳಿದರೆ ವೃಕ್ಷಗಳಿಗೆ ಸ್ವಾರ್ಥ ಇಲ್ಲ. ಹಾಗಾದರೆ ಪಾಪ ಮಾಡುವುದಕ್ಕೆ ಮೂಲ ಕಾರಣ ಏನು ಅಂತೇಳಿದರೆ ಸ್ವಾರ್ಥ. ನಮ್ಮಲ್ಲಿ ಬಂದದ್ದು ನನ್ನಲ್ಲಿರಬೇಕು ಅಂತ ಹೇಳುವ ಭಾವ. ಕೊನೆಗೆ ಅದು ಸ್ವಲ್ಪ ವಿಸ್ತಾರ ಆಗ್ತದೆ. ಸ್ವಾರ್ಥ ವಿಸ್ತಾರ. ನನ್ನಲ್ಲೇ ಅಲ್ಲ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗಾದರೂ ಇರಬೇಕು ಅಂತ ಭಾವನೆಗಳು ಬರ್ತಾರೆ. ಈ ಎಲ್ಲ ಸ್ವಾರ್ಥ, ನನ್ನದು ನನ್ನದು ಅನ್ನೋದು ಕೊನೆಗೆ ನನ್ನವರದ್ದು ಅನ್ನುವಲ್ಲಿಗೆ ನಿಲ್ಲುತ್ತೆ. ನಮ್ಮದು ಅನ್ನುವ ವಿಶಾಲ ಭಾವ ಬರದೇ ಹೋದಾಗ ಅದು ಸ್ವಾರ್ಥ. ಆ ಸ್ವಾರ್ಥದ ಕಾರಣದಿಂದ ಆತ ಇನ್ನೊಬ್ಬರ ಹೊಟ್ಟೆಗೆ ಬಡಿದಾದರೂ ತನ್ನದ್ದನ್ನು ತುಂಬಿಸಿಕೊಳ್ಳುವ ಕೆಲಸ ಮಾಡ್ತಾನೆ ಅನ್ನುವುದು ಆತನ ಅನರ್ಥ ಪರಂಪರೆಗೆ ಹೇತುವಾಗ್ತದೆ. ಆದರೆ ವೃಕ್ಷಗಳು ತಾವು, ಅದು ಹಲಸಿನ ಮರ, ಒಬ್ಬ ಮನುಷ್ಯನಿಂದ ಹೊರಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಹಣ್ಣನ್ನು ಹೊತ್ತಿರ್ತದೆ. ಹೊತ್ತದ್ದು ಯಾಕೆ? ಯಾರಾದರೂ ಒಂದು ಕತ್ತಿಯನ್ನು ಹಾಕಿ ಎಳೆದು ಕೆಳಗೆ ಬೀಳಿಸಿ ನನ್ನನ್ನು ಹಪ್ಪಳ ಮಾಡಿ ಅಂತ. ಹಲಸಿನ ಹಪ್ಪಳ ತುಂಬ ರುಚಿ ಇರ್ತದೆ. ಇದನ್ನು ಹಪ್ಪಳ ಮಾಡಿ ಆಮೇಲೆ ಮಳೆಗಾಲದಲ್ಲಿ ಉಪಯೋಗಕ್ಕೆ ಮಾಡಿಕೊಳ್ಳಿ. ತಾನು ತಿನ್ನುವುದಕ್ಕೋಸ್ಕರ ತಾನು ಹಣ್ಣನ್ನು ಧರಿಸಿದ್ದಲ್ಲ. ತಾನು ಅಷ್ಟು ಎಲೆಗಳನ್ನು ಆಚ್ಛಾದನೆಯನ್ನಾಗಿ ಇಟ್ಟುಕೊಂಡದ್ದು ಯಾಕೆ? ಒಂದಷ್ಟು ಹಕ್ಕಿಗಳು ನನ್ನಲ್ಲಿ ಗೂಡು ಕಟ್ಟಿಕೊಂಡು ಶಾಂತವಾಗಿ ರಕ್ಷಿತವಾಗಿ ಇರಲಿ. ಎಷ್ಟು ಹಕ್ಕಿಗಳಿಗೆ ಆಶ್ರಯ, ಎಷ್ಟು ಕೀಟಗಳಿಗೆ ಆಶ್ರಯ. ಬಂದಂತಹ ವ್ಯಕ್ತಿ ಯಾಕೆ ಅದನ್ನು ಕಡಿಯುವುದಕ್ಕೆ ಬಂದಂತಹ ವ್ಯಕ್ತಿಗೂ ಕೂಡ ನೆರಳು ಕೊಟ್ಟು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ವೃಕ್ಷ. ತಾನು ಬದುಕಿರುವಲ್ಲಿಯ ತನಕ ಮತ್ತೊಬ್ಬರಿಗೆ ಉಪಕಾರಕವಾಗಿದ್ದು ಸತ್ತ ಮೇಲೆ ಒಣಗಿ ಉರುವಲಾಗಿ ಅವರ ಮನೆಯಲ್ಲಿ ಅನ್ನ ಬೇಯಿಸಿ ಹೊಟ್ಟೆ ತುಂಬಿಸುವಲ್ಲಿಯ ತನಕದ ಉಪಕಾರ ಮಾಡ್ತದಲ್ಲ, ಆ ಕಾರಣದಿಂದ ವೃಕ್ಷಗಳು ಊರ್ಧ್ವ ಸ್ರೋತಸ್ಸುಗಳು, ಬಹುಪಕಾರಿಗಳು ಅಂತ ಅರ್ಥ. ಇದರ ಜೊತೆಗೆ ಒಂದು ಮಧ್ವಾಚಾರ್ಯರು ಎಚ್ಚರ ಕೊಡ್ತಾರೆ. ವೃಕ್ಷಗಳು ಭಾರಿ ಪುಣ್ಯ ಸಂಪಾದನೆ ಮಾಡ್ತಾವೆ ಅಂತೇಳಿ ನೀವು ಕೂಡ ದೇವರಲ್ಲಿ ವರ ಕೇಳಬೇಡಿ. ಕೊನೆಗೆ ನಾವು ಒಂದು ಮರವಾಗಿ ಹುಟ್ಟು ಹಾಗೆ ಮಾಡು ಸ್ವಾಮಿ ಅಂತ ಕೇಳಬೇಡಿ.
ಯಾಕಂದರೆ ವೃಕ್ಷಗಳಿಗೆ ಪುಣ್ಯದ ಸಂಬಂಧ ವಿಶೇಷವಾಗಿ ಇಲ್ಲ. ವೃಕ್ಷ ಅನ್ನುವ ಚೇತನ ಎಷ್ಟಕ್ಕೆ? ನಾವು ಮಾಡಿದ ಅನರ್ಥಗಳನ್ನು ಅನುಭವಿಸುವುದಕ್ಕೋಸ್ಕರ ಸಿಗುವಂಥದ್ದು. ಅಲ್ಲೇನೂ ಪುಣ್ಯ ಪಾಪಗಳ ವಿಶೇಷ ಸಂಬಂಧ ಇಲ್ಲ. ಕೆಲವೊಂದು ಚೇತನಗಳು ಅಶ್ವತ್ಥ ಮೊದಲಾದ ವಿಶಿಷ್ಟ ಯಾಜ್ಞೀಯ ವೃಕ್ಷವಾಗಿ ಆವಿರ್ಭವಿಸಿ ಅವುಗಳು ಯಜ್ಞದಲ್ಲೇ ತಮ್ಮನ್ನು ತಾವು ಉಪಯೋಗಿಸಿಕೊಳ್ಳುವುದರ ಮೂಲಕ ಅವುಗಳಿಗೆ ಪುಣ್ಯ ವಿಶೇಷ ಆ ಚೇತನಗಳಿಗೆ ಬರ್ಬೋದೇ ಹೊರತು ಸಾಮಾನ್ಯವಾಗಿ ತೃಣವಾಗಿಯೋ ಒಂದು ಯಾವುದೋ ಔಷಧಿಯಾಗಿಯೋ ಅಥವಾ ಲತೆಯಾಗಿಯೋ ವನಸ್ಪತ್ಯೋಷಧಿ ಲತಾಹ ತ್ವಕ್ಸಾರಾಹ ವೀರುದಹ ದ್ರುಮಾಹ ಅಂತ ಕರೆಸಿಕೊಳ್ಳುವ 6 ಬಗೆಯದ್ದಾದ ವೃಕ್ಷಗಳಲ್ಲಿ ಯಾವುದೋ ಒಂದು ಜಾತಿಯಾಗಿ ಹುಟ್ಟಿಯದಂತಹ ಒಬ್ಬ ಚೇತನ ತನ್ನ ವೃಕ್ಷ ಚೇತನ ಸ್ಥಾವರ ಚೇತನದ ಮೂಲಕವಾಗಿ ಅವ ವಿಶೇಷ ಪುಣ್ಯದ ಸಂಪಾದನೆಯನ್ನು ಮಾಡುವುದಲ್ಲ. ಆದರೆ ವೃಕ್ಷದಿಂದ ನಾವು ಅದು ಊರ್ಧ್ವ ಸ್ರೋತಸ್ಸು ಅಂತ ಶಬ್ದ ಹೇಳಿದ ಕಾರಣದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ನಮ್ಮಲ್ಲೂ ನಿಸ್ವಾರ್ಥವಾದಂತಹ ಜೀವನ, ಪರೋಪಕಾರಕ್ಕೋಸ್ಕರ ಹೇಗೆ ವೃಕ್ಷಗಳು ಫಲಿಸುತ್ತಾವೋ ಹಾಗೆ ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಫಲ. ಮಾವಿನ ಮರದಲ್ಲಿ ಹಣ್ಣಾದ ಹಾಗೆ ಒಬ್ಬ ಗೃಹಸ್ಥನ ಮನೆಯಲ್ಲಿ ಸಂಪತ್ತು ಕೂಡಬೇಕು. ಮಾವಿನ ಮರದಲ್ಲಿ ಆದಂತಹ ಹಣ್ಣು ಮಾವು ತಿನ್ನುವುದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರು ತಿನ್ನುವುದಕ್ಕೋಸ್ಕರ. ಹಾಗೆ ನಮ್ಮ ಸಂಪತ್ತು ನಮ್ಮಲ್ಲೇ ಕೊಳೆಯುವುದು ಅಲ್ಲ. ಇನ್ನೊಂದು ಮಾತನ್ನು ಕಪಿಲ ನಿರೂಪಣೆ ಮಾಡ್ತಾನೆ. ಸಂಪತ್ತು ಅನ್ನುವುದು ಅದು ದೋಣಿ ಸಾಗುವುದಕ್ಕೆ ಬೇಕಾದ ನೀರಿನಂತೆ. ನದಿಯಲ್ಲಿ ನೀರು, ನೀರಿನಲ್ಲಿ ದೋಣಿ. ದೋಣಿ ಹೋಗುವುದಕ್ಕೆ ನೀರು ಬೇಕೇ ಬೇಕು. ದೋಣಿಗೆ ನೀರು ಬೇಕು ಅಂತ ನೀರನ್ನೆಲ್ಲ ದೋಣಿಯಲ್ಲೇ ತುಂಬಿಸಿಕೊಂಡ್ರೆ ಏನಾಗ್ತದೆ? ಆ ದೋಣಿ ಮುಳುಗುತ್ತಲ್ವಾ? ಹಾಗಾದರೆ ದೋಣಿಗೆ ಬೇಕಾದ ನೀರು ದೋಣಿಯ ಹೊರಗಿರಬೇಕೇ ಹೊರತು ದೋಣಿಯಲ್ಲಿರಬಾರ್ದು. ಹಾಗೆ ಒಬ್ಬ ಗೃಹಸ್ಥ ತಾನು ಸಮಾಜದಲ್ಲಿ ಬದುಕುವುದಕ್ಕೆ ಬೇಕಾದ ಸಂಪತ್ತು ಅದು ದೋಣಿಗೆ ನೀರಿದ್ದ ಹಾಗೆ. ಆ ನೀರೆಲ್ಲ ದೋಣಿಯಲ್ಲೇ ಇರುವುದು ಹೇಗೆ ದೋಣಿಗೆ ಹಿತಕರವಾದದ್ದಲ್ಲವೋ ಹಾಗೆ ಸಂಪತ್ತೆಲ್ಲ ತನ್ನಲ್ಲೇ ಶೇಖರಿಸಲ್ಪಡತಕ್ಕಂಥದ್ದು ಹಿತಕರವಾದದ್ದಲ್ಲ. ಸಂಪತ್ತನ್ನು ಸಮಾಜದಲ್ಲಿ ವಿನಿಯೋಗಿಸಿ ಮತ್ತೊಂದು ಕಡೆಯಲ್ಲಿ ವಿನಿಯೋಗಿಸಿ ಅದು ಹೊರಗಿನಿಂದ ಇರಬೇಕೇ ಹೊರತು ಒಳಗೇ ಇರುವುದಲ್ಲ. ಹೀಗೆ ಸಂಪತ್ತಿನ ಬಗ್ಗೆ ಎಚ್ಚರವನ್ನು ಕೊಡುವ ಉದ್ದೇಶದಿಂದಲೂ ವೃಕ್ಷಗಳನ್ನು ಊರ್ಧ್ವ ಸ್ರೋತಸ್ಸು ಅಂತ ಕರೆದದ್ದು, ಮನುಷ್ಯನನ್ನು ಅಧಸ್ರೋತಸ್ಸು ಅಂತ ಕರೆದದ್ದು. ನಾವು ಮನುಷ್ಯ ಜನ್ಮದ ಬಗ್ಗೆ ನಾವು ಒಂದು ರೀತಿಯ ಹೀನ ಪ್ರಜ್ಞೆಯನ್ನು ಪಡೆಯಬೇಕು ಅನ್ನೋ ದೃಷ್ಟಿಕೋನದಿಂದ ಅಲ್ಲ. ಮತ್ತೆ ಮನುಷ್ಯ ಶರೀರ ಎಲ್ಲಕ್ಕಿಂತ ದೊಡ್ಡದಂತೆ. ಈ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಮಾಡಿ ಕೊನೆಯ ಹಂತದಲ್ಲಿ ಮನುಷ್ಯ ಶರೀರವನ್ನು ಸೃಷ್ಟಿಸಿದ. 9ನೆಯ ಮೆಟ್ಟಿಲಲ್ಲಿ ಮನುಷ್ಯ ಶರೀರದ ಸೃಷ್ಟಿಯಾಯಿತು. ಸೃಷ್ಟಿಸಿದಾಗ ಆ ಬ್ರಹ್ಮದೇವರಿಗೆ ಒಂದು ಸಮಾಧಾನ ಆಯ್ತಂತೆ. ನಾನು ಸೃಷ್ಟಿಸಿದ್ದೊಂದು ಕೊನೆಗೂ ಒಂದು ಸರಿಯಾದ ಸೃಷ್ಟಿ ಆಯಿತು ಅಂತ. ಮನುಷ್ಯನ ಸೃಷ್ಟಿ ಆದ ಮೇಲೆ ದೇವರು ಸೃಷ್ಟಿ ಮಾಡುವುದನ್ನು ನಿಲ್ಲಿಸಿಬಿಟ್ರಂತೆ. ಯಾಕಂದ್ರೆ ಇನ್ನೀವ ಸೃಷ್ಟಿ ಮಾಡ್ತಾನೆ, ಮೊಬೈಲು TV ಎಲ್ಲ ಸೃಷ್ಟಿ ಮಾಡುವುದಕ್ಕೆ ಇವರ ಸೃಷ್ಟಿ ಆಯಿತು ಅಂತ ಹೇಳಿ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ, ಇವನನ್ನು ಸೃಷ್ಟಿಸಿದ್ದಕ್ಕೆ ದೇವರಿಗೆ ತೃಪ್ತಿಯಾದದ್ದು ಯಾಕೆ ಅಂತ ಹೇಳಿದರೆ, ಇಲ್ಲಿಯ ತನಕ ಏನನ್ನು ಸೃಷ್ಟಿಸಿದ್ದೇನೋ, ಪ್ರಾಣಿಗಳನ್ನು ಸೃಷ್ಟಿಸಿದ್ದೇನೆ, ವೃಕ್ಷಗಳನ್ನು ಸೃಷ್ಟಿಸಿದ್ದೇನೆ, ಇವೆಲ್ಲ ಸೃಷ್ಟಿಸಿದ ವ್ಯಕ್ತಿಯನ್ನು ಗುರುತಿಸಿ ಅವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸೃಷ್ಟಿ ಅಲ್ಲ. ಪ್ರತಿನಿತ್ಯವೂ ನಮ್ಮನ್ನೆಲ್ಲ ಸೃಷ್ಟಿಸಿದ ದೇವ ಅಂತ ದೇವರಿಗೆ ಪೂಜೆಯನ್ನು ಮಾಡತಕ್ಕಂತಹ ವ್ಯಕ್ತಿತ್ವ ಅಲ್ಲ. ಆದರೆ ಈ ಮಾನವ ಅನ್ನುವ ವ್ಯಕ್ತಿತ್ವ ಏನಿದೆ, 2 ಕಾಲಿನ ಒಂದೊಂದು ಕಾಲಿನಲ್ಲೂ 5 ಬೆರಳುಗಳುಳ್ಳಂತಹ ಈ ಒಂದು ಚೇತನ ಏನಿದೆ, ಈ ಚೇತನಕ್ಕೆ ಕಂಡ ವಸ್ತುಗಳನ್ನು ಕಂಡು ಕಾಣದೇ ಇದ್ದದ್ದನ್ನು ಚಿಂತಿಸುವ ಸಾಮರ್ಥ್ಯ ಇದೆ. ಅದು ಈ ಸೃಷ್ಟಿಯನ್ನು ನೋಡಿ ಆಲೋಚನೆ ಮಾಡ್ತದೆ. ಜನ್ಮಾದ್ಯಸ್ಯ ಯತಃ ಅನ್ವಯ ಅಧಿತರತಃ. ಈ ಪ್ರಪಂಚವನ್ನೆಲ್ಲ ನೋಡಿದ ಮೇಲೆ ಎಷ್ಟು ಕರಾರುವಾಕ್ಕಾಗಿ ಸೃಷ್ಟಿ ಇದೆ. ಕೈಯಲ್ಲಿ ಒಂದು ಗಡಿಯಾರ ಇದ್ರೇನೆ ನಾವು ಆಲೋಚನೆ ಮಾಡೋದಿಲ್ವಾ? ಓ ಗಡಿಯಾರದಲ್ಲಿ 2 ಮುಳ್ಳು. ನಾವು ನಿದ್ದೆ ಮಾಡಿದ್ರು ಅದು ಯಾಕೆ ನಿದ್ದೆ ಮಾಡುವುದಿಲ್ಲ? ಅದ್ಭುತ ಅಂದರೆ ಅದ್ಭುತ. ಇಷ್ಟು ವ್ಯವಸ್ಥಿತವಾಗಿ ಪ್ರತಿನಿತ್ಯ 1 ನಿಮಿಷ 1 ಸೆಕೆಂಡು ಹಿಂದೆ ಮುಂದೆ ಹೋಗುವುದಿಲ್ಲ, ಅಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೆ ಅಂದಾದ ಮೇಲೆ ಇದರ ಹಿಂದೆ ಒಬ್ಬ ವಿಜ್ಞಾನಿ ಕೆಲಸ ಮಾಡಿದ್ದಾನಪ್ಪ ಅಂತ ಒಬ್ಬ ವಿಜ್ಞಾನಿಯನ್ನು ನಾವು ಈ ಗಡಿಯಾರವನ್ನು ನೋಡಿಯೇ ಊಹಿಸ್ತೇವೆ ಅಂತ ಆದ ಮೇಲೆ, ಇಷ್ಟು ಕರಾರುವಾಕಾದ ಪ್ರಪಂಚವನ್ನು ನೋಡಿದ ಮೇಲೆ ಅದರ ಹಿಂದೆ ಒಬ್ಬ ಸರ್ವಜ್ಞನನ್ನು ಆಲೋಚಿಸಬೇಕಲ್ವಾ? ಯಾಕಂದರೆ ಈ ಪ್ರಪಂಚ ಸೃಷ್ಟಿಯಲ್ಲೂ ಕೂಡ ಒಂದು ವ್ಯವಸ್ಥೆ. ಈ ಕಾಲದಲ್ಲಿ ಸೂರ್ಯೋದಯ, ಈ ಕಾಲದಲ್ಲಿ ಚಂದ್ರೋದಯ. ಹುಣ್ಣಿಮೆಯ ದಿವಸ ಸೂರ್ಯ ಅಸ್ತಂಗತನಾಗುವಾಗಲೇ ಈ ಕಡೆಯಿಂದ ಚಂದ್ರ ಉದಯಿಸುವುದು. ಅಮಾವಾಸ್ಯೆಯ ದಿವಸ ಸೂರ್ಯ ಉದಯಿಸುವಾಗಲೇ ಚಂದ್ರನು ಉದಯಿಸುವುದು. ಸೂರ್ಯನ ಜೊತೆಗೇ ಚಂದ್ರನ ಉದಯವಾಗಿ ಸೂರ್ಯನ ಜೊತೆಗೆ ಅಸ್ತಂಗತಿಯಾಗುವ ದಿವಸಕ್ಕೆ ಅಮಾವಾಸ್ಯ ಅಂತ ಹೆಸರು. ಚಳಿಗಾಲದಲ್ಲಿ 7 ಗಂಟೆಗೆ ಸೂರ್ಯೋದಯ ಆಗುವುದು. ಬೇಸಿಗೆ ಕಾಲದಲ್ಲಿ 5:45 ಸೂರ್ಯೋದಯ.
ಇದು ಯಾವತ್ತೂ ವ್ಯತ್ಯಾಸ ಆಗುವುದಿಲ್ಲಲ್ಲ. ಒಂದು ಕ್ರಮ ಪ್ರಕಾರ ಕರಾರುವಾಕ್ಕಾಗಿ ಈ ಪ್ರಪಂಚದ ವ್ಯವಸ್ಥೆ, ಸೂರ್ಯ ಚಂದ್ರರೆಂಬ ಎರಡು ಮುಳ್ಳುಗಳು ವ್ಯವಸ್ಥಿತವಾಗಿ ಕಾಲವನ್ನು ಸೂಚನೆ ಮಾಡ್ತಾ ಸಾಗುವ ಅದ್ಭುತ ಗಡಿಯಾರದ ಹಾಗೆ ಈ ಪ್ರಪಂಚ ಇದೆ ಅಂದಮೇಲೆ ಈ ಗಡಿಯಾರದ ಹಿಂದೆಯೂ ಕೂಡ ಒಬ್ಬ ಚೇತನ ಇದಕ್ಕೆ ಸೃಷ್ಟಿಸಿದಂತಹ ಸರ್ವಜ್ಞ ಶಕ್ತಿ ಬೇಕಲ್ವಾ. ಇದರ ಹಿಂದೆಯೇ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಾವು ಊಹಿಸುವುದಾದರೆ ಇಂತಹ ಸುಂದರವಾದ ವ್ಯವಸ್ಥಿತವಾದ ಒಂದೊಂದಕ್ಕೆ ಪರಸ್ಪರ ಸಂಬಂಧ, ಒಂದರಿಂದ ಮತ್ತೊಂದಕ್ಕೆ ಬಲೆಕಟ್ಟಿ ನೇಯ್ದ ಹಾಗೆ ಇರತಕ್ಕಂತಹ ಈ ಕರಾರುವಾಕ್ಕಾದ ಸೃಷ್ಟಿಯ ಹಿನ್ನೆಲೆಯಲ್ಲಿ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ, ಇದನ್ನು ನಿಯಂತ್ರಿಸತಕ್ಕಂಥ ಒಂದು ಪರಶಕ್ತಿ ಬೇಕೇ ಬೇಕಲ್ವಾ. ಅದನ್ನು ಊಹೆ ಮಾಡದೆ ಹೋದರೆ ಅವ ಮನುಷ್ಯ ಹೇಗಾದ? ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಊಹೆ ಮಾಡುವ ಶಕ್ತಿಗೇನೆ ಮಾನವ ಶಕ್ತಿ, ಮನುಷ್ಯ ಶಕ್ತಿ ಅಂತ ಹೆಸರು. ಅವ ಪರ್ವತದಲ್ಲಿ ಹೊಗೆಯನ್ನು ಕಂಡ್ರೆ ಬೆಂಕಿ ಉಂಟು ಅಂತ ತೀರ್ಮಾನ ಮಾಡ್ತಾನೆ. ಇಲ್ಲಿ ಕೂತವರೆಲ್ಲ ತಲೆ ಆಡಿಸ್ತಾ ಇರುವುದು ನೋಡಿದ್ರೆ ನಾನು ಹೇಳಿದ್ದ ಅರ್ಥ ಆಗ್ತದೆ ಅಂತ ತೀರ್ಮಾನ ಮಾಡಿ ಹೇಳುವುದು ನಾನು ಮುಂದೆ. ಅದೇ ಒಬ್ರು ಹೀಗೆ ತೂಕಾಡಿಸ್ತಾ ಇದ್ರೆ ಗಂಟೆ ಯಾಕೆ ಇನ್ನೂ 8 ಆಗಲಿಲ್ಲ ಅಂತ ನೋಡುವುದಕ್ಕೂ ಹೊರಡ್ತೇವೆ. ಅಂದ್ರೆ ನಮ್ಗೆ ಗೊತ್ತಾಗುದಿಲ್ಲ, ನಿಮ್ಗೆ ಅರ್ಥ ಆಗಿದೆ ನಮ್ಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಮತ್ತೊಬ್ಬರಿಗೆ ಅರ್ಥವಾಗುವುದು ಅನ್ನುವುದು ಪರಬುದ್ಧೇಹೇ ಅಪ್ರತ್ಯಕ್ಷತ್ವಂ. ಇನ್ನೊಬ್ಬರ ಬುದ್ಧಿ ಮತ್ತೊಬ್ಬನಿಗೆ ಪ್ರತ್ಯಕ್ಷ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖಚರ್ಯೆಯಿಂದ ಊಹಿಸುವುದು, ಇದು ಊಹಿಸುವುದಕ್ಕೆ ತರ್ಕ ಅಂತ ಹೆಸರು. ಈ ರೀತಿಯ ತರ್ಕಶಕ್ತಿ ಉಳ್ಳವನೇ ಮಾನವ ಅಂತ ಕರೆಸಿಕೊಳ್ಳುವವ. ಅಂತಹ ಮಾನವ ಶಕ್ತಿಯನ್ನು ಸೃಷ್ಟಿಸಿದ್ದೇನೆ ಅಂತ ದೇವರಿಗೆ ಸಮಾಧಾನ. ಇನ್ನು ಇವ ನನ್ನನ್ನು ಊಹಿಸ್ತಾನೆ, ನನ್ನನ್ನು ತಿಳ್ಕೊಳ್ತಾನೆ. ಜನ್ಮಾದ್ಯಸ್ಯ ಯತಃ, ಇದಕ್ಕೆಲ್ಲ ಜನ್ಮಾದಿಗಳು ಯಾರಿಂದ ಆಗಿದೆಯೋ ಆಮೇಲೆ ಅಂಥವ ಇದ್ದಾನೆ ಅಂತಾದ್ರೆ ಅವನನ್ನು ಸರಿಯಾಗಿ ತಿಳಿಯುವುದಕ್ಕೆ ಏನು ಮಾರ್ಗ? ಅನ್ವಯಾತ್, ವೇದದ ಮೂಲಕ, ಇತರತಶ್ಚ ಅನುಮಾನಗಳ ಮೂಲಕವೂ ಕೂಡ ಹೀಗೆ ದೇವರನ್ನು ತಿಳಿಯುವುದಕ್ಕೆ ಬೇಕಾದಂತಹ ಒಂದು ಮಾನವ ಸ್ವರೂಪವನ್ನು ನಿರ್ಮಾಣ ಮಾಡ್ತಾನೆ. ಈ ಮಾನವ ಅನ್ನೋದು ಏನು ಇಷ್ಟೆಲ್ಲ ಸೃಷ್ಟಿಯಾಗಿದೆ ಅಲ್ವಾ, ಪಂಚಭೂತಗಳು ಇದೆಲ್ಲ ನಮ್ಮಲ್ಲಿ ಸೇರಿರುವಂಥದ್ದು. ಈ ಒಂದೇ ಶರೀರದಲ್ಲಿ, ಮಾನವ ಶರೀರದಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟವಾದ 25 ತತ್ವಗಳನ್ನು ಅನುಸಂಧಾನ ಮಾಡುವುದೇ ಸಾಂಖ್ಯ. 25 ತತ್ವ ಶರೀರದಲ್ಲಿ ಮಾತ್ರ ಇರುವುದಲ್ಲ, ಬ್ರಹ್ಮಾಂಡದಲ್ಲಿ ಇರುವಂಥದ್ದು. ಅದರಲ್ಲಿ ಇಂದ್ರಿಯ ತತ್ವ ಅಂತ ಹೇಳಿದರೆ ಯಾವುದು? ಚಕ್ಷುಸ್ಸು, ಶ್ರೋತ್ರ ಇತ್ಯಾದಿ ನಾವು ಹೇಳ್ತೇವೆ. ಚಕ್ಷುಸ್ಸು ಅಂತ ಹೇಳಿದಾಗ ಸೂರ್ಯ, ಶ್ರೋತ್ರ ಅಂತ ಹೇಳಿದಾಗ ದಿಗಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ಆಮೇಲೆ ನಾಸ ಅಂತ ಹೇಳಿದರೆ ಅಶ್ವಿನಿ ದೇವತೆಗಳು ಬರ್ತಾರೆ. ನಾಲಿಗೆಯಲ್ಲಿ ರಸನೇಂದ್ರಿಯ ಅಂತ ಹೇಳಿದರೆ ವರುಣ ದೇವ ಬರ್ತಾನೆ. ಇದು ಪಾದ ನಡೆದಾಡುವುದಕ್ಕೆ ಇರುವ ಇಂದ್ರಿಯ ಅಂದರೆ ಇಂದ್ರನ ಮಗನಾದಂತಹ ಜಯಂತ ಬರ್ತಾನೆ. ತೆಗೆದುಕೊಳ್ಳುವುದಕ್ಕೋಸ್ಕರ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಇರತಕ್ಕಂಥ ಕೈ ಅಂತ ಹೇಳಿದರೆ ಅದರಲ್ಲಿ ಇಂದ್ರ ದಕ್ಷ ದೇವತೆಗಳು ಬರ್ತಾರೆ. ಒಂದೊಂದು ಇಂದ್ರಿಯದಲ್ಲಿ ಅವನೆಲ್ಲ ಪಾಯು ಉಪಸ್ಥಗಳು ಅಂತ ಹೇಳಿದರೆ ಮನು ಮತ್ತು ಮಿತ್ರ ಅಂತ ಹೇಳ್ತಕ್ಕಂತಹ ದೇವತೆಗಳು ಬರ್ತಾರೆ. ಒಟ್ಟು ಶರೀರದ ಪ್ರತಿಯೊಂದು ಇಂದ್ರಿಯಗಳು ಕೂಡ ನಿಯಂತ್ರಿಸುವ ಒಂದು ದೇವತಾ ಶಕ್ತಿ ಇದೆ. ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ನಾವು ಕರಿತೇವೆ. ಶರೀರದಲ್ಲಿ ಯಾವ ಜಡವನ್ನು ನಾವು ತತ್ವ ಅಂತ ಕರಿತಾ ಇದ್ದೇವೋ ಅಷ್ಟೂ ಜಡ ತತ್ವಗಳಿಗೆ ನಿಯಾಮಕವಾದಂತಹ ಒಂದು ದೇವತಾ ಶಕ್ತಿಗಳಿದ್ದಾವೆ. ಅವರನ್ನು ತತ್ವಾಭಿಮಾನಿ ದೇವತೆಗಳು ಅಂತ ನಾವು ಕರಿತೇವೆ. ಈ ತತ್ವಾಭಿಮಾನಿ ದೇವತೆಗಳು ವಸ್ತುತಃ ಮನುಷ್ಯ ಶರೀರದಲ್ಲಿ ಮಾತ್ರ ಇರುವುದಲ್ಲ, ಪ್ರಾಣಿ ಶರೀರದಲ್ಲೂ ಉಂಟು. ಆದರೆ ಅದು ಕಾಣಿಸಿಕೊಳ್ಳುವುದು ಶರೀರದಲ್ಲಿ ಅಂತೆ, ಮಾನವ ಶರೀರದಲ್ಲಿ ಮಾತ್ರ ಅಂತೆ. ಅದಕ್ಕೊಂದು ಐತರೇಯ ಉಪನಿಷತ್ತಿನಲ್ಲಿ ಕಥೆ ಬರ್ತದೆ. ದೇವತೆಗಳಿಗೆ ಮನೆ ಬೇಕು ಅಂತ ಆಸೆ ಆಯ್ತು. ಮನೆ ಎಲ್ಲಿ, ಬೆಂಗಳೂರಿನಲ್ಲಿ ಬೇಕೋ ಡೆಲ್ಲಿಯಲ್ಲಿ ಬೇಕು ಅಂತ ಕೇಳಿದ ಚತುರ್ಮುಖ. ಏನು ಹೇಳಿದ್ರು ದೇವತೆಗಳು? ಬೆಂಗಳೂರಲ್ಲೇ ಆಗಬೇಕು ಅಂತೇಳಿ. ಬೆಂಗಳೂರಲ್ಲಿ ಮತ್ತೆ ಇದೇ ಏರಿಯಾ ಬೇರೆ ಆಗಬೇಕಂತೆ. ಚತುರ್ಮುಖ ಬ್ರಹ್ಮ ಅವರಿಗೆ ಮನೆ ಬೇಕು ಅಂತ ದೇವತೆಗಳು ಕೇಳಿದರೆ ಚತುರ್ಮುಖ ಕೊಟ್ಟದ್ದೇನನ್ನು ಗೊತ್ತಾ? ಮೊದಲು ಒಂದು ಕುದುರೆಯನ್ನು ನಿರ್ಮಾಣ ಮಾಡಿ ಕೊಟ್ಟ. ಸಂಸ್ಕೃತದಲ್ಲಿ ಏನು ಹೆಸರು? ಅಶ್ವ. ಆಶುವಾತೀತಿ ಅಶ್ವ, ವೇಗವಾಗಿ ಸಂಚರಿಸುವುದರಿಂದ ಅದಕ್ಕೆ ಅಶ್ವ ಅಂತ ಹೆಸರು. ಅಶ್ವವನ್ನು ನಿರ್ಮಾಣ ಮಾಡಿ ಕೊಟ್ಟ. ದೇವತೆಗಳು ಅಶ್ವವನ್ನು ನೋಡಿದ್ರಂತೆ, ಒಂದು 3 ಸುತ್ತು ನೋಡಿದ್ರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರು. ಆದರೆ ಗೃಹ ಪ್ರವೇಶ ಮಾಡಲೇ ಇಲ್ಲ ದೇವತೆಗಳು. ಚತುರ್ಮುಖ ಬ್ರಹ್ಮನಿಗೆ ಅರ್ಥ ಆಯಿತು, ನನ್ನ ಮೊಮ್ಮಕ್ಕಳಿಗೆ ನಾನು ನಿರ್ಮಾಣ ಮಾಡಿಕೊಟ್ಟ ಮನೆ ಇಷ್ಟವಾಗಲಿಲ್ಲ ಅಂತ ಗೊತ್ತಾಯಿತು. ಇನ್ನೊಂದು ಮನೆ ನಿರ್ಮಾಣ ಮಾಡಿಕೊಟ್ಟ. ಏನದು? ಸುರಭಿ, ಒಂದು ಹಸುವನ್ನು ನಿರ್ಮಾಣ ಮಾಡಿಕೊಟ್ಟ. ದೇವತೆಗಳ ಮುಖ ಅರಳಿತಂತೆ. ಏನು ಅದಕ್ಕೆ 3 ಅಲ್ಲ 4 ಪ್ರದಕ್ಷಿಣೆ ಹಾಕಿದ್ರು. ತುಂಬ ಚೆನ್ನಾಗಿ, ಒಬ್ಬರು ಬಾಲ ಮುಟ್ಟಿದ್ರು, ಒಬ್ಬ ಮುಸುಳು ಮುಟ್ಟಿದ್ರು, ಇನ್ನೊಬ್ರು ಕಿವಿ, ಮತ್ತೊಬ್ಬರು ಕೋಡು ಎಲ್ಲ ನೋಡಿದ್ರು. ತುಂಬ ಚೆನ್ನಾಗಿದೆ. ಯಾರು ಪ್ರವೇಶ ಮಾಡಲಿಕ್ಕೆ ಸಿದ್ಧ ಇಲ್ಲ, ಮುಹೂರ್ತ ಇಲ್ಲ, ಚಾತುರ್ಮಾಸ್ಯ ಕಾಲ, ಗೃಹ ಪ್ರವೇಶ ಮಾಡಲಿಲ್ಲ. ದೇವತೆಗಳಿಗೆ ಈ ಮನೆಯೂ ಕೂಡ ಇಷ್ಟವಾಗಲಿಲ್ಲ ಅಂತ ಚತುರ್ಮುಖನಿಗೆ ಗೊತ್ತಾಯಿತು. ಆಗ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಇಷ್ಟವಾಗುವ ಒಂದು
ಮನೆ ನಿರ್ಮಾಣ ಮಾಡಿಕೊಟ್ಟ. ಅದು ಯಾವುದು? 2 ಕಾಲಿನ 2 ಕೈಯುಳ್ಳಂತಹ ಮನುಷ್ಯ ಶರೀರ. ಮನುಷ್ಯ ಶರೀರ ನಿರ್ಮಾಣ ಮಾಡಿ ದೇವತೆಗಳ ಮುಂದೆ ಇಟ್ಟದ್ದೇ ತಡ. ದೇವತೆಗಳು ವಾಸ್ತುಹೋಮ ಮಾಡಲಿಲ್ಲ, ಸೀದಾ ಪ್ರವೇಶ ಮಾಡಿ ಮನೆಯ ಒಳಗೆ ಬಂದು ಕೂತು ಹೇಳ್ತಾರೆ, ಸುಕೃತಂಬತ. ಉಪನಿಷತ್ತು ಹೇಳುವ ಮಾತು, ಎಂಥ ಸುಕೃತ ನಮ್ದು, ಏನು ಧನ್ಯರು ನಾವು, ಎಂಥ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ನಮ್ಮ ಅಜ್ಜ ಅಂತ. ಚತುರ್ಮುಖ ಪಿತಾಮಹ ಕೊಟ್ಟಂತಹ ಮನೆ ಅದು. ಈ ಮಾನವ ಶರೀರದಲ್ಲಿ ದೇವತೆಗಳು ಖುಷಿಯಿಂದ ಪ್ರವೇಶ ಮಾಡಿ ನಿಂತಿದ್ರು. ಅದು ಕೂಡ ಹೇಗೆ ಅಂತೆ? ಪ್ರವೇಶ ಮಾಡಿದ್ದು ಪಾದದ ಮೂಲಕ ಅಂತೆ. ಈ ಶರೀರಕ್ಕೆ ಪ್ರವೇಶ ಮಾಡಿದ್ದು ಪಾದದ ಮೂಲಕ. ಈ ಪಾದದ ಮುಂಭಾಗದಿಂದ ಪ್ರವೇಶಿಸುವುದಕ್ಕೆ ಸಂಸ್ಕೃತದಲ್ಲಿ ಪ್ರಪದನ ಅಂತ ಹೆಸರು. ಪ್ರವೇಶನ ಅನ್ನೋದಕ್ಕೆ ಮತ್ತೊಂದು ಶಬ್ದ ಪ್ರಪದನ, ಅಂದ್ರೆ ಮೊದಲ ಹೆಜ್ಜೆ ಇಟ್ಟು ಪ್ರವೇಶಿಸುವುದು. ಈ ಪ್ರಪದನ ಮಾಡಿದ್ದು ಪಾದದ ಮುಮ್ಮಡಿಯ ಮೂಲಕ ಆದ್ರಿಂದ ಆ ಭಾಗಕ್ಕೆ ಪ್ರಪದ ಅಂತ ಹೆಸರಾಯ್ತಂತೆ. ಉಪನಿಷತ್ತು ಹೇಳುತ್ತೆ, ಇದು ಪ್ರಪದ. ತಸ್ಮಾತ್ ಪ್ರಪದೆ ಇತ್ಯಾಚಕ್ಷತೆ, ತಸ್ಮಾತ್ ಪ್ರಪದ ಇತ್ಯಾಚಕ್ಷತೆ. ಖುರಾಹ ಶಭಾಹ ಇತ್ಯನ್ಯೇಷಾಂ ಪಶೂನಾಂ. ಉಳಿದ ಪ್ರಾಣಿಗಳಿಗೆ ಆ ಕಾಲಿಗೆ ಹೆಸರು ಗೊರಸು ಅಂತ ಹೆಸರು, ಪ್ರಪದ ಅಂತ ಹೆಸರಿಲ್ಲ. ಖುರಾಹ ಶಫಾಹ ಅಂತ ಉಳಿದ ಪ್ರಾಣಿಗಳ ಪಾದಕ್ಕೆ ಹೆಸರಾದರೆ ಈ ಮನುಷ್ಯನ ಪಾದಕ್ಕೆ ಪ್ರಪದ ಅಂತ ಹೆಸರಾದದ್ದು ಯಾಕೆ ಅಂದ್ರೆ ಈ ಶರೀರದಲ್ಲಿ ದೇವತೆಗಳೆಲ್ಲ, ಭಗವಂತನೂ ಕೂಡ ಪ್ರಾಣನ ಜೊತೆಗೆ ಈ ಶರೀರವನ್ನು ಪ್ರವೇಶ ಮಾಡಿದ್ದು ಪಾದದ ಮೂಲಕ ಅಂತ. ಪ್ರವೇಶ ಮಾಡಿ ಆಮೇಲೆ ಜಾನು, ಊರು, ಉದರ, ಉರಸ್ಸು ಅದೆಲ್ಲ ಯಾಕೆ ಹೆಸರಾಯ್ತು? ಕೊನೆಗೆ ಅವರೆಲ್ಲ ಸೇರಿ ಪ್ರವೇಶ ಮಾಡಿ ಕೂತದ್ದೆಲ್ಲಿ ಅಂದ್ರೆ ಈ ತಲೆಯಲ್ಲಿ ಹೋಗಿ ಕೂತರಂತೆಲ್ಲ. ನೋಡ್ಬೇಕು ಒಂದ್ಸಲ ಸರಿಯಾಗಿ ಕೈ ಹಾಕಿ ನೋಡ್ಬೇಕು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ. ಎಲ್ಲಾ ದೇವರು ಬಂದು ಕೂತರಂತೆ. ಎಲ್ಲರೂ ಈ ಭಾಗದಲ್ಲಿ ಹೋಗಿ ಕೂತದ್ರಿಂದ ಇದಕ್ಕೆ ಶ್ರೀ ಅಥವಾ ಶಿರಸ್ಸು ಅಥವಾ ಶೀರ್ಷ ಅಂತ ಹೆಸರಾಯ್ತಂತೆ. ಶೀರ್ಷನ್ ಶ್ರಿಯ. ಇವರೆಲ್ಲರೂ ಬಂದು ಇಲ್ಲಿ ಆಶ್ರಯಿಸಿಕೊಂಡದ್ರಿಂದ ಇದಕ್ಕೆ ಶ್ರೀ ಅಥವಾ ಶೀರ್ಷ, ಶಿರಸ್ ಅನ್ನೋ ಹೆಸರಾಯ್ತು. ಆಶ್ರಯಿಸಿದ್ದು ಅಂತ ಆ ಶಬ್ದಕ್ಕೆ ಅರ್ಥ. ಎಲ್ಲಾ ದೇವತೆಗಳು ಅಂದ್ರೆ ಏನು? ಪಂಚ ಇಂದ್ರಿಯಗಳು ಕೂಡ ಇರುವುದಿಲ್ಲೇ. ಪಂಚ ಇಂದ್ರಿಯಗಳು ಮಾತ್ರ ಅಲ್ಲ, ತ್ವಗಿಂದ್ರಿಯ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ರು ಮುಖ್ಯವಾಗಿ ತ್ವಗಿಂದ್ರಿಯದ ಪ್ರಜ್ಞೆ ಉಂಟಾಗುವುದು ಈ ಭಾಗದಲ್ಲಿ. ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವ, ಘ್ರಾಣ ಇಷ್ಟೂ ಇರುವುದು. ಅದರ ಜೊತೆಗೆ ಮನಸ್ಸು ಕೂಡ ಇಲ್ಲೇ ಇರುವುದು. ಹೃದಯದಲ್ಲಿ ಅದರದ್ದೊಂದು ರಾಯಭಾರಿ ಕಚೇರಿ ಇದೆ ಹೊರತು ಅದರ ಪ್ರಧಾನ ಕಚೇರಿ ಇರುವುದಿಲ್ಲ ಮನಸ್ಸಿನದ್ದು. ಅದು ಕೂಡ ಮಸ್ತಿಷ್ಕದಲ್ಲಿರುವುದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇಷ್ಟೂ ಕೂಡ ಇಲ್ಲೇ ಇರುವುದರಿಂದ ಅಲ್ಲಿ ಮನಸ್ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಗರುಡಶೇಷ ರುದ್ರರು ಅವರು ವಾಸ ಮಾಡಿರುವುದಿಲ್ಲ. ಚಿತ್ತಕ್ಕೆ ಅಭಿಮಾನಿಯಾದಂತಹ ಕಾಮ ಮತ್ತು ಇಂದ್ರ, ಮನುಮಥ, ಮನಸ್ಸನ್ನು ಮಥನ ಮಾಡತಕ್ಕಂಥ ಮನೋಭಿಮಾನಿ ಅವನು ಇರುವುದಿಲ್ಲೇ. ಇನ್ನೊಂದು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ನಮ್ಮ ರುದ್ರದೇವರ ಜೊತೆಗೆ ರುದ್ರನ ತಲೆಗೂ ಏರಿದಂತಹ ಚಂದ್ರ ಇದ್ದಾನಲ್ವ, ಅವನು ಕೂಡ ಮನೋಭಿಮಾನಿ. ಚಂದ್ರಮ ಮನಸೋ ಜಾತಃ ಅಂತ ಆ ಚಂದ್ರನೂ ಕೂಡ ಇರತಕ್ಕಂಥದ್ದು ಈ ತಲೆಯಲ್ಲಿ. ಎಲ್ಲಾ ದೇವತೆಗಳು ಈ ತಲೆಯಲ್ಲಿ ಹೋಗಿ ಕೂತರು. ಅದಕ್ಕೋಸ್ಕರ ಶೀರ್ಷ ಅಂತ ಹೆಸರಾಯಿತು. ಎಲ್ಲಾ ದೇವತೆಗಳ ಸ್ಥಾನ ಇದಾದ್ರಿಂದ ಈ ಭಾಗಕ್ಕೆ ಉತ್ತಮಾಂಗ ಅಂತ ಒಂದು ಹೆಸರಾಯಿತು ಸಂಸ್ಕೃತದಲ್ಲಿ. ಶರೀರದಲ್ಲಿರುವ ಅಂಗಗಳಲ್ಲೆಲ್ಲ ಉತ್ತಮವಾದ ಅಂಗ. ಉತ್ತಮಾಂಗಂ ಶಿರೋಜ್ಞೇಯಂ. ಶಿರಸ್ಸಿಗೆ ಉತ್ತಮಾಂಗ ಅಂತ ಮತ್ತೊಂದು ಹೆಸರಾಯಿತು. ಉತ್ತಮಾಂಗ ಅಂತ ಹೇಳಿದ್ರೆ ಎತ್ತರದಲ್ಲಿರುವ ಅಂಗ ಅನ್ನುವ ಕಾರಣದಿಂದ ಅಲ್ಲ, ಆತ ಮಾಡಬೇಕಾದ ಕೆಲಸ ಮುಖ್ಯವಾಗಿ ಇಲ್ಲಿಂದ ಮಾಡಬೇಕೇ ಹೊರತು ಬೇರೆ ಕಡೆಯಿಂದ ಅಲ್ಲ ಅಂತ. ಅವ ಕೈಯಿಂದಲೋ ಕಾಲಿನಿಂದಲೋ ಊರುವಿನಿಂದಲೋ ಮಾಡುವ ಕೆಲಸ ಅಲ್ಲ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಅಂತ. ಈ ಮುಖದಿಂದ, ಮುಖ ಅಂತ ಹೇಳಿದ್ರೆ ಇಲ್ಲಿ ಫೇಸ್, ಈ ಸಮಗ್ರ ಈ ಶಿರಸ್ಸು ಅನ್ನೋ ಅರ್ಥದಲ್ಲಿ ಬಳಸಿದ ಶಬ್ದ. ಅಲ್ಲಿಂದ ಮಾಡುವ ಕೆಲಸವನ್ನು ಮುಖ್ಯವಾಗಿ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮುಖ ಅಂದ್ರೆ ಬಾಯಿಯಿಂದ ಮಾಡುವ ಕೆಲಸ ಮಾಡಬೇಕು. ಬಾಯಿಯ ಕೆಲಸ ಯಾವುದು? ಮಧ್ವಾಚಾರ್ಯರಲ್ಲಿ ಕೇಳಿದರೆ ಅವರು ಹೇಳ್ತಾರೆ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಬಾಯಿಯಿಂದ ಮಾಡುವ ಕೆಲಸ ಅಂದರೆ ಒಂದು ಜಪ, ತನಗೋಸ್ಕರ ಪಾರಾಯಣ, ಶಾಸ್ತ್ರಾಧ್ಯಯನ, ಮತ್ತೊಂದು ಉಪದೇಶ, ಕಲ್ತದ್ದನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡುವುದು. ಹೀಗೆ ತಿಳಿಯುವುದು, ತಿಳಿಸುವುದು ಅನ್ನುವುದು ಬಾಯಿಯ ಮುಖ್ಯ ಕೆಲಸ. ಆ ಕೆಲಸ ಅದು ಮುಖ್ಯವಾದದ್ದು. ಅದು ದೇವತೆಗಳ ತಾಣದಿಂದ ನಾವು ನಿರ್ವಹಿಸಬೇಕಾದ ಕೆಲಸ ಅನ್ನುವ ದೃಷ್ಟಿಯಿಂದ ಇದು ಶೀರ್ಷ ಉತ್ತಮಾಂಗ ಅನ್ನುವ ಶಬ್ದದಿಂದ ಕರೆಸಿಕೊಂಡಿದೆ. ಇದು ತತ್ವದೇವತೆಗಳು ಈ ಶರೀರದಲ್ಲಿ ವಿಶೇಷ ಸಂಸ್ಥಿತರಾಗಿದ್ದಾರೆ. ಆ ಸಂಸ್ಥಿತವಾದ ತತ್ವ ಮತ್ತು ತತ್ವದೇವತೆ ಇದನ್ನು ಉಪಾಸನೆ ಮಾಡುವುದು ಕೂಡ ಸಾಂಖ್ಯದ ಒಂದು ಅಂಗ. ಈ ತತ್ವಗಳನ್ನು ಉಪಾಸನೆ ಮಾಡುವುದಂದ್ರೆ ಏನು? ಈಗ ನಮ್ಮ ಶರೀರದಲ್ಲಿ ನೀರು ಇದೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಲ್ವಾ? ಇದೆ ಅಲ್ವಾ? ನೀರು ಸ್ವಲ್ಪ ಹೀಗಂದ್ರೆ ಇಲ್ಲಿಂದ ನೀರು ಬರ್ತದೆ.
ಈಗ ಒಳಗೆ ನೀರು ಇಲ್ಲದೆ ಹೋದರೆ ನೀರು ಬರುವುದು ಹೇಗೆ? ಕೆಲವರಿಗೆ ಮೂಗಿನಲ್ಲಿ ನೀರು ಬಂದು ಪಕ್ಕದವರ ವಸ್ತ್ರಕ್ಕೆ ಒರೆಸ್ತಾ ಇರ್ತಾರೆ. ಮೂಗಿನಲ್ಲಿ ನೀರು ಬರ್ತದೆ, ಕಣ್ಣಿನಲ್ಲಿ ನೀರು ಬರ್ತದೆ, ಕಿವಿಯಲ್ಲಿ ನೀರು ಬರ್ತದೆ, ಬೆವರು ಮೈಯ ಎಲ್ಲಾ ರೋಮಕೂಪಗಳಿಂದಲೂ ಕೂಡ ನೀರು ಹೊರಗೆ ಬರ್ತದೆ, ನಾಲಿಗೆಯಲ್ಲಂತೂ ನೀರು ಒಸರುತ್ತೆ ಅಲ್ವಾ. ಹಾಗಾದ್ರೆ ಶರೀರದಲ್ಲಿ ನೀರಿನ ಅಂಶ ವಿಶಾಲವಾಗಿದೆ. ನೀರಿನ ಜೊತೆಗೆ ಪಾರ್ಥಿವ ಅಂಶ ನೀರಿಗಿಂತ ಜಾಸ್ತಿ ಇದೆ ಮಾನವ ಶರೀರದಲ್ಲಿ. ಯಾಕಂದ್ರೆ ಈ ಶರೀರವನ್ನು ನಾವು ಪಾರ್ಥಿವ ಶರೀರ ಅಂತಲೇ ಕರೆಯುವುದು. ಪೃಥ್ವಿ ಭಾಗ ಈ ಶರೀರದಲ್ಲಿ ಜಾಸ್ತಿ. ಯಾಕಂದ್ರೆ ಮಾಂಸ, ಅಸ್ಥಿ, ಮಜ್ಜ, ಮೇದ, ಚರ್ಮ, ತ್ವಕ್ ಇಷ್ಟೂ ಕೂಡ ಅದು ಪಾರ್ಥಿವ ಭಾಗ. ಅಂದ ಪೃಥ್ವಿ ಭಾಗ ಶರೀರದಲ್ಲಿ ಜಾಸ್ತಿ, ನೀರಿನ ಭಾಗವೂ ಇದೆ. ನೀರು ಮಾತ್ರ ಇರುವುದಾ? ಭೂಮಿ ಮಾತ್ರ ಇರುವುದಾ? ಬಿಸಿಯೂ ಉಂಟಲ್ವಾ. ನೀರು ಅಂತಾದ್ರೆ ತಂಪು ಇರಬೇಕಿತ್ತಲ್ವಾ. ಬಿಸಿ ಇದೆ ಅಂತ ಹೇಳಿದ್ರೆ ಇಲ್ಲಿ ತೇಜೋ ಭಾಗವೂ ಕೂಡ ಶರೀರದಲ್ಲಿದೆ. ಸರ್ವಮಿದಂ ತ್ರಿವೃತ್ ತೇಜೋಬನ್ನಾತ್ಮಕವಾದದ್ದು ಈ ಶರೀರ ಅಂತ. ಅಲ್ಲಿ ತೇಜಸ್ಸಿದೆ. ತೇಜಸ್ಸು ಶರೀರದ ಒಳಗಿದೆ. ಅದು ಚರ್ಮದ ಮೂಲಕವಾಗಿ ಇರುವ ತೇಜಸ್ಸು ಅಭಿವ್ಯಕ್ತವಾಗ್ತದೆ. ಬಿಸಿಯ ಮೂಲಕವಾಗಿ ತೇಜಸ್ಸಿನ ಅಭಿವ್ಯಕ್ತಿ ಆಗ್ತದೆ. ಆದರೆ ಕಪಿಲದೇವ ಹೇಳ್ತಾನೆ, ತೇಜಸ್ಸಿನ ಅಭಿವ್ಯಕ್ತಿ ಶರೀರ ಬಿಸಿಯಾಗುವುದರ ಮೂಲಕ ಅಷ್ಟೇ ಅಲ್ಲ, ತಿಂದ ಆಹಾರ ಜೀರ್ಣವಾಗುವುದರಿಂದ ನಮ್ಮಲ್ಲಿ ತೇಜಸ್ಸಿದೆ ಅಂತ ತೀರ್ಮಾನ ಮಾಡಬೇಕಂತೆ. ತಿಂದ ಆಹಾರ ಯಾವುದರಿಂದ ಜೀರ್ಣವಾಗುವುದು? ಒಳಗಿನ ಬೆಂಕಿಯಿಂದ. ಅದನ್ನು ಜಠರಾಗ್ನಿ ಅಂತ ನಾವು ಕರಿತೇವೆ. ಔಪನಿಷದವಾಗಿ ವೈಶ್ವಾನರಾಗ್ನಿ ಅಂತ ಕರೀತಾರೆ, ಅಥವಾ ಪುರಾಣಗಳು ಅದನ್ನು ಆಮ್ಲ ಅಂತ ಕರೀತದೆ. ಆಮ್ಲ ಅಂದ್ರೂ ಅದೊಂದು ರೀತಿಯ ತೇಜಸ್ಸೆ. ಆಮ್ಲ ಅದು ಆ್ಯಸಿಡ್ ನೀವು ಕರಿಬೋದು. ಏನು ಒಳಗಿಂದ ಕೂತು ನಾವು ತಿಂದ ಆಹಾರವನ್ನು ಜಠರಕ್ಕೆ ಪ್ರವೇಶವಾಗಿಸಿದಾಗ ಜಠರದ ಒಳಗೆ ಅಗ್ನಿ ಸಿಂಚನವಾಗಿ ಅದಷ್ಟು ಕೂಡ ಪಚಾಮ್ಯನ್ನಂ ಚತುರ್ವಿಧಂ, ಅದು ಚತುರ್ವಿಧವಾದ ಆಹಾರವೂ ಕೂಡ ಪಕ್ವವಾದ ಆಹಾರದ ಸಾರಭೂತವಾದಂತಹ ಭಾಗ ರಕ್ತ ಮಾಂಸಾದಿ ರೂಪಗಳಿಂದ ಅಭಿವ್ಯಕ್ತವಾಗಿ ಅದರ ಅಸಾರಭೂತವಾದಂತಹ ಭಾಗಗಳು ಆ ಜಠರದ ಕೆಳಗಿರತಕ್ಕಂತಹ ಅಂತ್ರಗಳು, ಅಂತ್ರ ಅಂದರೆ ಕರುಳಿನ ಮೂಲಕವಾಗಿ ಕೆಳಗಿಳಿದು ಕರುಳಿನಲ್ಲಿರತಕ್ಕಂತಹ ರಸಗ್ರಂಥಿಗಳ ಮೂಲಕವಾಗಿ ಅದರಲ್ಲಿದ್ದ ಸಾರವೂ ಕೂಡ ಶರೀರದ ರಕ್ತದಲ್ಲಿ ಸೇರಿಕೊಂಡು ಉಳಿದದ್ದನ್ನು ಪಾಯು ಮತ್ತು ಉಪಸ್ಥಗಳ ಮೂಲಕವಾಗಿ ಬಹಿರ್ಮುಖವಾಗಿ ವಿಸರ್ಜನೆಗೊಳಿಸತಕ್ಕಂತಹ ಮಿತ್ರ ಮತ್ತು ಮನು ಅಂತ ಹೇಳತಕ್ಕಂತಹ ದೇವತೆಗಳಿದ್ದಾರೆ. ಇಷ್ಟೆಲ್ಲ ತತ್ವಗಳು ಶರೀರದಲ್ಲಿ ಉಂಟು. ಆಮೇಲೆ ಗಾಳಿ ಇಲ್ವಾ? ಭೂಮಿ, ನೀರು, ಬೆಂಕಿ ಮಾತ್ರ ಶರೀರದಲ್ಲಿರುವ ಗಾಳಿ ಅಂತ ಹೇಳಿದಾಗ ಗಾಳಿ ಬರ್ತದೆ. ಎಲ್ಲ ಭಾಗದಲ್ಲೂ ಗಾಳಿ ಬರ್ತದೆ. ಶರೀರದಲ್ಲಿ ವಾತ, ಕಫ, ವಾತ, ಪಿತ್ತ, ವಾತವು ಕೂಡ ಶರೀರದಲ್ಲಿರತಕ್ಕಂಥ ಒಂದು ಭಾಗ. ಅದರ ಜೊತೆಗೆ ಆಕಾಶ ಅಂತೂ ಬೇಕಾದಷ್ಟು ಉಂಟು. ಚೆನ್ನಾಗಿ ಹೊಟ್ಟೆ ಭರ್ತಿ ಊಟ ಮಾಡಿದ ಮೇಲೆಯೂ ಆಕಾಶ ಇರ್ತದೆ. ಯಾಕಂದ್ರೆ ಆಮೇಲೆ ಒಂದು ವೇಳೆ ಬಾದಾಮಿ ಬರ್ಫಿ ಅಂದ್ರೆ ಒಂದು ತಿಂತಾನೆ, ಅಲ್ಲಿ ತನಕ ಅದು ಎಲ್ಲ ಹೊಟ್ಟೆ ಭರ್ತಿ ತಿಂದ ಮೇಲೆಯೂ ಸಾವಕಾಶ ಭೋಜನ ಮಾಡಿದ್ರಿಂದ ಒಳಗೆ ಅವಕಾಶ ಇರ್ತದೆ. ಆಕಾಶ ಅನ್ನುವುದು ಶರೀರದ ಒಂದು ಭಾಗ. ಹಾಗಾದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವ ಪಾಂಚಭೌತಿಕ ಪಾಂಕ್ತಂವಾ ಇದಗಂ ಸರ್ವಂ, ಇದಿಷ್ಟು ಕೂಡ ಪಾಂಕ್ತ ಅಂದ್ರೆ ಪಂಚದಿಂದ ನಿರ್ಮಾಣಗೊಂಡದ್ದು. ಆದ್ರಿಂದ ಈ ಶರೀರಕ್ಕೂ ಒಂದು ಪ್ರಪಂಚ ಅಂತ ಹೆಸರು. ಇದರಲ್ಲಿ 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಭೂತಗಳು, 5 ತನ್ಮಾತ್ರೆಗಳು, ಕೊನೆಗೆ ಪಂಚ ಅಂತಃಕರಣಗಳು ಕೂಡ ಇದ್ದಾವೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಅಂತ ಹೇಳುವ ಒಂದು 5ನೇದ್ದು ಸೇರಿ ಪಂಚಾಂತಃಕರಣಗಳು. ಈಗ 5 ಇಲ್ಲಿ ಸೇರಿಕೊಂಡಿರುವುದರಿಂದ ಇದು ಒಂದು ಪಾಂಚಭೌತಿಕವಾದ ಪಂಚತ್ವವನ್ನು ಹೊಂದಿದ ಶರೀರ. ಈ ಶರೀರದಲ್ಲಿರುವ ಭೂಮಿ, ನೀರು, ಬೆಂಕಿ ಇತ್ಯಾದಿಗಳೆಲ್ಲ ಏನಿದ್ದಾವೆ ಅವುಗಳ ಸ್ವರೂಪವನ್ನು ಕಪಿಲ ವರ್ಣನೆ ಮಾಡ್ತಾ ಹೋಗ್ತಾನೆ. ಅಂದರೆ ನಮ್ಮಲ್ಲಿರುವುದನ್ನು ನಾವು ತಿಳಿಯುವುದು. ನಮ್ಮಲ್ಲಿ ತತ್ವನ್ಯಾಸ ಅಂತ ಒಂದು ವಿಧಾನ ಇದೆ. ಅದನ್ನು ಎಲ್ಲರೂ ಮಾಡಬೇಕು ಅಂತ ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ತತ್ವನ್ಯಾಸ ಮಾಡು, ಆಮೇಲೆ ಮಾತೃಕಾನ್ಯಾಸದ ಮೂಲಕವಾಗಿಯೂ ಶರೀರದಲ್ಲಿ ನ್ಯಾಸ ಮಾಡಿಕೋ ಅಂತ ಹೇಳ್ತಾರೆ. ಅಲ್ಲಿ ತತ್ವನ್ಯಾಸವನ್ನು ಮಾಡು ಅಂತ ಯಾಕೆ ಹೇಳುವ ಸಂದರ್ಭದಲ್ಲಿ ಅವರು ಹೇಳುವುದು, ಯಾರು ಶರೀರದಲ್ಲಿ ತತ್ವನ್ಯಾಸವನ್ನು ಮಾಡಿಕೊಳ್ತಾನೋ ಆತನ ಶರೀರ ಚಿರಸ್ಥಾಯಿಯಾಗ್ತದೆ, ದೀರ್ಘಕಾಲ ಬಾಳ್ತದೆ. ಅಷ್ಟೇ ಅಲ್ಲ, ಆತ ಏನು ಅನುಷ್ಠಾನ ಮಾಡ್ತಾನೆ ಜಪ, ಅದು ತತ್ವನ್ಯಾಸ ಇಲ್ಲದೆ ಮಾಡಿದ ಜಪಕ್ಕಿಂತ ವೀರ್ಯವತ್ತಾಗ್ತದೆ. ಆ ಜಪ ವೀರ್ಯವತ್ ಅಂದರೆ ಒಂದು ಮಾಡಿದರೆ 100ರಷ್ಟು ಫಲ ಕೊಡ್ತದೆ ಅನ್ನುವ ಅಭಿಪ್ರಾಯದಲ್ಲಿ ಆ ಶಬ್ದದ ಬಳಕೆ. ಅದು ಮಾಡಿದ ಜಪ ವೀರ್ಯವತ್ತಾಗುವುದಕ್ಕೋಸ್ಕರ ಜಪ ಮಾಡತಕ್ಕಂತಹ ವ್ಯಕ್ತಿ ತನ್ನ ಶರೀರದಲ್ಲಿ ತತ್ವನ್ಯಾಸವನ್ನು ನಡೆಸಿಕೊಳ್ಳಬೇಕು. ಪುರುಷರಿಗೆ ತತ್ವನ್ಯಾಸದ ಒಂದು ಚೌಕಟ್ಟಿನ ವಿಧಾನವೇ ಇದೆ. ಸ್ತ್ರೀಯರಿಗೆ ತತ್ವವನ್ನು ತಾನು ಅನುಸಂಧಾನ ಮಾಡುವುದಕ್ಕೋಸ್ಕರ ದಾಸರ ಸುಳಾದಿಗಳಿದ್ದಾವೆ. ಒಟ್ಟಂದದಲ್ಲಿ ಶರೀರದಲ್ಲಿ ತತ್ವಗಳನ್ನು ಚಿಂತಿಸಬೇಕು ಅಂತ ಅರ್ಥ.
ತತ್ವಚಿಂತನೆ ಮಾಡುವಾಗ ಒಂದು ವಿಶೇಷ ಇದೆ ತತ್ವನ್ಯಾಸದ ಹೊತ್ತಿಗೆ. ಶರೀರದ 24 ಭಾಗಗಳನ್ನು ಮತ್ತು 12 ಭಾಗಗಳನ್ನು, ಒಟ್ಟು 36 ಭಾಗಗಳಾಗ್ತವೆ. ಶರೀರದ 36 ಭಾಗಗಳನ್ನು ತಾನು ಕೈಯಿಂದ ಸ್ಪರ್ಶನೆ ಮಾಡ್ತಾ ಅಲ್ಲಿ ಚಿಂತನೆ ಮಾಡುವಂಥದ್ದು. ಅದು ಎಲ್ಲಿ? ಕೈಯ ಒಂದೊಂದು ಬೆರಳುಗಳು, ಕಾಲಿನ ಒಂದೊಂದು ಬೆರಳುಗಳು. ಕಾಲಿನ ಬೆರಳಲ್ಲಿ ನಾವು ಪರಾಯ ಪೃಥಿವ್ಯಾತ್ಮನೆ ಶನಿಶ್ಚರ ಧರಾಭ್ಯಾಮ್ ನಮಃ ಅಂತ ಮುಟ್ಟಿದೆ ಅಂತ ಕೈ ತೊಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮದೇ ಕಾಲದು. ನಮ್ಮ ಕಾಲು ತತ್ವನ್ಯಾಸಾನುಷ್ಠಾನದ ಹೊತ್ತಿಗೆ ಶುದ್ಧ. ಅಲ್ಲಿ ಆ ಚೇತನವನ್ನು ಚಿಂತಿಸಬೇಕು. ಎಷ್ಟು ಸಮಸ್ಯೆ ಇದೆ ಮಾನವನಿಗೆ ಅಂದರೆ, ಅವನಿಗೆ ನನ್ನ ಕಾಲಿನಲ್ಲಿ ಬೆರಳಿದೆ ಅಂತಲೂ ಗೊತ್ತಿರುವುದಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಆಚಾರ್ಯ ಸುಳ್ಳೆ ಹೇಳ್ತಾರೆ ಅಂತ. ಅವಾಗ ನನ್ನ ಕಾಲಲ್ಲಿ ಬೆರಳಿದೆ, ಇದು ನಂದೇ ಬೆರಳು ಅಂತ. ಈಗ ಅವನ ಕಾಲಿನ ಬೆರಳು ಒಂದು ತುಂಡು ಮಾಡಿ ಒಬ್ಬ ಎಲ್ಲೋ ಇಟ್ಟು ಆಮೇಲೆ ಅವನಿಗೆ ತೋರಿಸಿ ನೋಡಿ ಇದು ಅಂತ ಹೇಳಿದರೆ, ಇದು ನನ್ನ ಕಾಲಿನ ಬೆರಳು ಅಂತ ಅವನಿಗೆ ಗೊತ್ತಾಗಲ್ಲ. ಅವನ ಶರೀರದ ಬಗ್ಗೆ ಅವ ಹೆಚ್ಚು ಗಮನ ಕೊಟ್ಟಿರುವುದಿಲ್ಲ. ಅವನ ಹಲ್ಲು ಗೊತ್ತಿರಬಹುದು ಅವನಿಗೆ, ಮುಖ, ಯಾಕಂದ್ರೆ ಕನ್ನಡಿಯಲ್ಲಿ ನೋಡ್ತಾ ಇರ್ತಾನೆ. ಆದರೆ ಶರೀರದ ಅವಯವಗಳಲ್ಲಿ ಅಲ್ಲಿ ಇಂತಹ ತತ್ವದ ದೇವತೆ ನೆಲೆಗೊಂಡಿದ್ದಾನೆ ಅಂತ ಚಿಂತನೆ ಮಾಡ್ತಾ ಆಯಾ ಶರೀರದ ಭಾಗವನ್ನು ಮುಟ್ಟಿದ್ರೆ ಆ ಶರೀರದ ಭಾಗಕ್ಕೊಂದು ಶಕ್ತಿ ಬರ್ತದೆ. ಇವತ್ತು ಯೋಗಗಳನ್ನು ಅಲ್ಲಲ್ಲಿ ಕಲಿಸ್ತಾರಲ್ವಾ, ಯೋಗ ಕಲಿಸುವವರನ್ನು ನೋಡ್ಬೇಕು ನೀವು. ಅವ್ರು ಏನು ಮಾಡೋದಂದ್ರೆ ಇಷ್ಟೇ ಮಾಡೋದು, ನಿನ್ನ ಕೈಯ ಬಲಗೈಯ ಬಲಾಂಗುಷ್ಟವನ್ನು ಆಲೋಚನೆ ಮಾಡು ಅಂತ ಹೇಳಿ ಒಂದು 20 ನಿಮಿಷ ವೇಸ್ಟ್ ಮಾಡ್ತಾರೆ. ಆಲೋಚನೆ ಮಾಡು, ಅದು ಹೀಗಿದೆ ಹಾಗಿದೆ, ಅಲ್ಲಿ ಆ ಶಕ್ತಿ ಇದೆ, ಅದನ್ನು ಒಂದು ಸಲ ಇದರಲ್ಲಿ ಮುಟ್ಟಿ, ಇಲ್ಲಿ ಒತ್ತು ಅಲ್ಲಿ ಒತ್ತು ಅಂತ ಹೇಳಿ ಇವನಿಗೆ ಅಷ್ಟಾಗಿ ಓ ಅಪ್ಪ ಎಂಥ ಒಂದು ಶಕ್ತಿ ಬಂತು ಅಂತ ಅನಿಸುತ್ತೆ. ಇದೆಲ್ಲ ನಮಗೆ ಶಾಸ್ತ್ರದಲ್ಲೇ ಹೇಳಿದ ವಿಷಯ. ವಸ್ತುತಃ ಶರೀರದ ಆಯಾ ಭಾಗ, ಕಣ್ಣು, ಆ ಕಣ್ಣಿನಲ್ಲಿರುವ ದೇವತಾ ಶಕ್ತಿ, ಅದನ್ನು ಚಿಂತನೆ ಮಾಡುವುದು, ಅಲ್ಲಿ ಮುಟ್ಟಿಕೊಳ್ಳುವಂತಹ ಸೂರ್ಯಾಯ ನಮಃ ಚಂದ್ರಾಯ ನಮಃ ಅನ್ನು ಮುಟ್ಟಿಕೊಳ್ಳುವ ವಿಧಾನಗಳು, ಇವೆಲ್ಲವೂ ಏನು ಇವತ್ತು ಆಧುನಿಕ ಯೋಗಗಳು ಹೇಳಿಕೊಡ್ತಾವೆ. ಅವರೆಲ್ಲೋ ಒಂದು ಕಡೆ ಓದಿದ್ದನ್ನು ಅಲ್ಲಿಗೇನೋ ಸೇರಿಸಿಕೊಂಡು ಹೇಳಿಕೊಡ್ತಾರಲ್ವ, ಶಾಸ್ತ್ರದಲ್ಲಿರುವಂಥದ್ದು. ಶರೀರದ ಪ್ರತಿಯೊಂದು ಅವಯವದ ಬಗ್ಗೆ ಒಂದಿಷ್ಟು ಹೊತ್ತು ನೀನು ಗಮನ ಕೊಡು ಅಂತ ಹೇಳುವುದಕ್ಕೆ ಈ ನ್ಯಾಸಗಳಿರುವಂಥದ್ದು. ನ್ಯಾಸ ಅಂದ್ರೆ ಏನು? ನ್ಯಾಸನ ಅಂದ್ರೆ ಇಡುವುದು ಅಂತಲೇ ಅರ್ಥ. ಶಿಲಾನ್ಯಾಸ ಅಂದ್ರೆ ಏನು? ಒಂದು ಮನೆಗೆ ಒಂದು ಕಲ್ಲು ಇಡುವುದು ಅಂತ. ಮೊದಲನೆಯ ಕಲ್ಲಿಟ್ಟರೆ ಅದಕ್ಕೆ ಶಿಲಾನ್ಯಾಸ ಅಂತ ಹೆಸರು. ಉಪನ್ಯಾಸ ಅಂದ್ರೂ ಅಷ್ಟೇ. ಉಪನ್ಯಾಸ ಅಂತ ಹೇಳಿದ್ರೆ ಏನೋ ಮೈಕಲ್ಲಿ ಮಾತಾಡಿದ್ರು ಅಂತ ಅರ್ಥ ಅಲ್ಲ. ಉಪ ಅಂದರೆ ಮೇಲೆ, ಉಪರಿ, ಊಪರ್ ಅಂತ ಅರ್ಥ. ಅಥವಾ ಉಪ್ಪು ಇಂಗ್ಲೀಷಲ್ಲಿ ಅಪ್ಪು ಹೇಳಬೇಕು, ಬರೆಯುವುದು ಉಪ್ಪು ಅಂತ. ಉಪ ಅಂದರೆ ಮೇಲೆ ಅಂತ ಅರ್ಥ. ಉಪದಲ್ಲಿ ನ್ಯಸನ ಮಾಡುವುದಕ್ಕೆ, ಮೇಲಕ್ಕೆ ತಗೊಂಡೋಗಿ ಇಡುವುದಕ್ಕೆ ಉಪನ್ಯಾಸ ಅಂತ ಹೆಸರು. ಮೇಲೆ ಇಡುವುದು ಅಂದರೆ ಏಣಿ ಹತ್ತಿಸುವುದು ಅಂತ ಅರ್ಥ ಅಲ್ಲ. ಈ ಶಾರೀರಿಕವಾಗಿ ಮೇಲಕ್ಕೆ ಇಡುವುದಲ್ಲ, ಅವನ ಬೌದ್ಧಿಕವಾಗಿ ಅಧ್ಯಾತ್ಮದ ಎತ್ತರಕ್ಕೆ ಎತ್ತಿಕೊಂಡು ಹೋಗುವಂಥ ಮಾತುಗಳಿಗೆ ಉಪನ್ಯಾಸ ಅಂತ ಹೆಸರು. ಅದು ನ್ಯಾಸ ಅಂದರೆ ಇಡುವುದು ಅಂತ ಅರ್ಥ. ತತ್ವನ್ಯಾಸ ಅಂದರೆ ಆ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ಆಯಾ ಶರೀರದಲ್ಲಿ ಈಗಾಗಲೇ ಇರತಕ್ಕಂಥವರನ್ನು ಆಯಾ ಭಾಗದಲ್ಲಿ ನ್ಯಾಸನ, ಅಲ್ಲಿ ಇದ್ದಾರೆ ಅಂತ ನ್ಯಾಸ ಮಾಡುವುದು, ಅನುಸಂಧಾನ ಮಾಡುವುದು. ಈ ರೀತಿ ಅನುಸಂಧಾನ ಮಾಡುವಾಗ ಅವುಗಳ ಮಹತ್ವದ ಆಲೋಚನೆಯನ್ನು ಮಾಡಬೇಕಂತೆ. ಅವುಗಳ ಮಹತ್ವ ಅಂದ್ರೆ ಏನು? ಶರೀರದಲ್ಲಿ ಪೃಥ್ವಿಯನ್ನು ಚಿಂತನೆ ಮಾಡ್ತೇವೆ. ಅಪು, ತೇಜಸ್ಸು, ವಾಯು, ಆಕಾಶ. ಆಕಾಶದಿಂದ ವಸ್ತುತಃ ಸುರು. ಪರಾಯ ಆಕಾಶಾತ್ಮನೇ ಮಹಾಗಣಪತಯೇ ನಮಃ. ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಮಹಾಗಣಪತಿ ನನ್ನ ಶರೀರದಲ್ಲಿ ಸಂಸ್ಥಿತನಾಗಿದ್ದಾನೆ ಅಂತ ಯೋಚಿಸುವುದು. ಆದರೆ ಆಕಾಶದ ಬಗ್ಗೆ ಯೋಚಿಸುವಾಗ ಆಕಾಶದ ಮಹತ್ವ ಏನು ಅಂತಲೂ ಯೋಚಿಸ್ಬೇಕಂತೆ. ಆಕಾಶದ ಮಹತ್ವ ಏನು? ಶಬ್ದಾಶ್ರಯತ್ವಂ. ಕಪಿಲ ಎಲ್ಲ ಭೂತಗಳ ಮಹತ್ವವನ್ನು ಒಂದು 5-6 ಶಬ್ದಗಳಲ್ಲಿ ಹೇಳ್ತಾನೆ. ನಾವು ಕನಿಷ್ಠ ಒಂದೊಂದು ನೋಡಬೇಕು. ಶಬ್ದ, ಆಕಾಶದ ವಿಶೇಷತೆ ಏನು ಅಂದರೆ ಅದು ಶಬ್ದಕ್ಕೆ ಆಶ್ರಯ. ಆಕಾಶದಲ್ಲಿರುವಂತಹ ಏಕೈಕ ವಿಶೇಷ ಗುಣ ಅಂತ ಹೇಳಿದರೆ ಶಬ್ದ ವಾಯುವಿನಲ್ಲಿರುವುದಲ್ಲ, ಆಕಾಶದಲ್ಲಿರುವುದು. ಆಕಾಶದ ಮಕ್ಕಳಲ್ಲಿ ಆಮೇಲೆ ಬರ್ತದೆ. ಆಕಾಶದಿಂದ ವಾಯು ಸೃಷ್ಟಿಯಾಯಿತು, ವಾಯುವಿನಲ್ಲೂ ಶಬ್ದ, ಝೊಯ್ಯನೆ ವಾಯು ಬೀಸಿತು ಅಂತ ಅದರಲ್ಲಿ ಶಬ್ದ ಬರ್ತದೆ. ಆಮೇಲೆ ವಾಯೋಹೋ ತೇಜ ಅಗ್ನಿ ಅಂತೇಳಿ ಅಗ್ನಿ ಸೃಷ್ಟಿಯಾದಾಗ ಅಗ್ನಿಯು ಕೂಡ ಚಟ ಅಂತ ಅಗ್ನಿ ಉರಿಯುತ್ತೆ, ಅದರಲ್ಲೂ ಶಬ್ದ ಬರ್ತದೆ. ಅಗ್ನಿಯಿಂದ ಅಗ್ನೇರಾಪಹ ಅಂತ ನೀರು ಸೃಷ್ಟಿಯಾದಾಗ ನೀರು ಜುಳು ಅಂತ ಹರಿಯುತ್ತೆ, ಅದು ಶಬ್ದ ಮಾಡುತ್ತೆ. ಅಲ್ಲಿಂದ ಪೃಥ್ವಿ ಅಂತ ಬಂದಾಗ ಜಾಗಟೆ ಹೊಡೆದ್ರೆ ಅಲ್ಲ ಶಬ್ದ ಬರ್ತದೆ. ಪೃಥ್ವಿಯಲ್ಲಂತೂ ಶಬ್ದ ಇದೆ. ಹೀಗೆ ಶಬ್ದ ಮೂಲತಃ ಇರುವಂತಹದ್ದು ಆಕಾಶ ತತ್ವದಲ್ಲಿ. ಆದರೆ ಆಕಾಶ ತತ್ವದಲ್ಲಿ ಶಬ್ದ ಒಂದೇ ವಿಶೇಷ ಗುಣ ಇರುವುದು ಅನ್ನುವ ಕಾರಣದಿಂದ ಆಕಾಶವು ಶಬ್ದಾಶ್ರಯವಾಗಿದೆ ಅಂತ ಅದಕ್ಕೊಂದು ಮಹತ್ವ ಇದೆ ಅಂತೆ. ಇನ್ನೊಂದು ದ್ರಷ್ಟು ಲಿಂಗತ್ವಂ. ಆಕಾಶದ ಒಂದು ವಿಶೇಷ ಏನು ಅಂದರೆ ಭಗವಂತನನ್ನು ತಿಳಿಯುವುದಕ್ಕೆ ಅದು ಒಂದು ಸಾಧನ ಅಂತೆ. ಆಕಾಶ ಅಂದರೆ ದೇವರನ್ನು ನಾವು ಹೇಗಿದ್ದಾನೆ ಅಂತ ತಿಳಿಬೇಕು.
ಉಪನಿಷತ್ತಿನ ಹತ್ರ ಕೇಳಿದರೆ ಅದು ಹೇಳ್ತದೆ ಅದು ಎಲ್ಲಕ್ಕಿಂತ ದೂರದಲ್ಲಿದೆ, ಎಲ್ಲಕ್ಕಿಂತ ಹತ್ತಿರದಲ್ಲಿದೆ. ಇದನ್ನು ಹೇಳಲಿಕ್ಕೆ ಉಪನಿಷತ್ ಬೇಕಾ ನಮಗೆ? ಅದು ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ವಾಕ್ಯತ. ಅದು ಎಲ್ಲದರ ಒಳಗಿದೆ, ಎಲ್ಲದರ ಹೊರಗಿದೆ. ತದ್ದೂರೇ ತದ್ವಂತಿಗೆ, ಅದು ಎಲ್ಲದರ ದೂರ, ಎಲ್ಲಕ್ಕಿಂತ ದೂರ, ಎಲ್ಲಕ್ಕಿಂತ ಹತ್ತಿರ. ತದೇ ಜತಿ ತನ್ನೇ ಜತಿ, ಅದು ಕ್ರಿಯೆ ಮಾಡ್ತದೆ, ಕ್ರಿಯೆ ಮಾಡುವುದಿಲ್ಲ. ಹೀಗೆ ವಿರುದ್ಧವಾದ ಅಣುಹು ಬೃಹತ್ ಕೃಷ ಸ್ಥೂಲ ಗುಣಭೃತ್ ನಿರ್ಗುಣ ಮಹಾನ್. ದೇವರು ಏನು ಅಂದರೆ ಅಣುಹು, ನಮಗೆ ತುಂಬ ಚಿಕ್ಕದಿದ್ದಾನೆ ಅಂತ ಅರ್ಥ ಮಾಡ್ತಾ ಇದ್ದ ಹಾಗೆ, ಮುಂದೆ ಬೃಹತ್, ಅದು ಸಿಕ್ಕಾಬಿಟ್ಟೆ ದೊಡ್ಡದು. ಆಮೇಲೆ ಕೃಷಃ, ತುಂಬ ತೆಳ್ಳಗೆ. ಆಮೇಲೆ ಸ್ಥೂಲ, ಆನೆಗಿಂತ ದಪ್ಪ. ಅದು ಗುಣಭೃತ್, ಎಲ್ಲ ಗುಣಗಳಿಂದ ತುಂಬಿಸಿಕೊಂಡದ್ದು. ಜೊತೆಗೆ ನಿರ್ಗುಣ, ಯಾವ ಗುಣವೂ ಇಲ್ಲ. ಈ ವಿರುದ್ಧವಾದ ಶಬ್ದಗಳಲ್ಲಿ ಆ ದೇವತಾ ಸ್ವರೂಪವನ್ನು ಉಪನಿಷತ್ತುಗಳು ಹೇಳ್ತಾರೆ. ದೇವರು ಹೀಗೆ ಅಂದರೆ ನಮಗೆ ಮೊದಲು ಗೊತ್ತಿದ್ದದ್ದು ಮರೆತು ಹೋಗುದು ಓದಿದ ಮೇಲೆ. ಸ್ವಲ್ಪ ನಾವು ವೇದದ ಮೂಲಕ ದೇವರನ್ನು ತಿಳಿಯುವುದಕ್ಕೆ ಪ್ರಯತ್ನಿಸುವುದಕ್ಕೆ ಮುಂಚೆ ಒಂದಿಷ್ಟು ದೇವರಾದರೂ ಗೊತ್ತಿತ್ತು. ವೇದ ಪೂರ್ತಿ ಓದಿದ ಮೇಲೆ ನಮಗೆ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ, ದೇವರನ್ನು ಕೈ ಮುಗಿದು ಹೇಗೆ ಹೇಳ್ಬೇಕಂದ್ರೆ, ಓ ದೇವರೇ ನೀನು ಹೇಗಿದ್ದೀನಿ ನಂಗೆ ಗೊತ್ತಿಲ್ಲ. ವೇದ ಓದಿದ ಮೇಲೆ ಆಗೋದು ಈ ಪರಿಸ್ಥಿತಿ. ನೀನು ಹೇಗಿದ್ದೀನಿ ನಂಗೆ ಗೊತ್ತಿಲ್ಲ, ಆದರೆ ನಿಂಗೆ ನಮಸ್ಕಾರ ಮಾಡಬೇಕು. ಯಾಕಂದರೆ ವೇದ ಓದಿದ್ದೇನೆ, ನೀನು ಇರುವುದು ನಿಶ್ಚಯ, ನಿಂಗೆ ನಮಸ್ಕಾರ ಮಾಡಬೇಕು. ಹೇಗಿದ್ದಿ, ಹಾಗಿದ್ದಿ ಅಂತ ಹೇಳಿ ನಮಸ್ಕಾರ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಹೇಗೋ ಒಂದು ಇದೆಯಲ್ವ, ಹಾಗಿರುವ ನಿನಗೆ ನಮಸ್ಕಾರ ಅಷ್ಟೇ. ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಜನಾರ್ದನ. ನೀನು ಹೇಗಿದ್ದೀನಿ ನಂಗೆ ಗೊತ್ತಿಲ್ಲ ಸ್ವಾಮಿ. ತವ ತತ್ವಂ ನ ಜಾನಾಮಿ, ನಿನ್ನ ತತ್ವ ವಾಸ್ತವ ಸ್ಥಿತಿ ಏನು ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಯಾದೃಶೋಸಿ ಜಗನ್ನಾಥ ತಾದೃಶಾಯ ನಮೋ ನಮಃ. ಅದು ಹೇಗೋ ಒಂದು ರೀತಿ ಇದೆಯಲ್ವ ಜಗನ್ನಾಥ ನೀನು, ಅಂಥ ನಿನಗೆ ನಮಸ್ಕಾರ ಅಂತ ಹೀಗೆ ಹೇಳುವ ಪ್ರಸಂಗ ವೇದಾಧ್ಯಯನದ ನಂತರ ಬರ್ತದೆ. ಅಂದರೆ ದೇವರು, ನಾವು ವೇದ ಓದುವುದಕ್ಕಿಂತ ಮುಂಚೆ ನಮಗೆ ದೇವರು ಸ್ಪಷ್ಟ, ನನ್ನಷ್ಟು ದೇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಜಾಗೃತಿ ಇರ್ತೇವೆ. ದೇವರು ಅಂದ್ರೆ ಏನು, ಈ ಕಡೆ ಶಂಖ, ಆ ಕಡೆ ಚಕ್ರ, ಆಮೇಲೆ ಗದ, ಪದ್ಮ. ಅವ ಪದ್ಮ ಹಿಡ್ಕೊಂಡೇ ಇರ್ತಾನೆ. ಅವತ್ತೊಂದು ಹೂ ಯಾರಿಗೆ ಬೇಕಾದರೂ ಕೊಡುವುದಕ್ಕೆ ಸಿದ್ಧವಾಗಿ ಒಂದು ಕೈಯಲ್ಲಿ ಪುಷ್ಪ ಇರ್ತದೆ. ಈ ರೀತಿಯಲ್ಲಿ ದೇವರ ಬಗ್ಗೆ ಒಂದು ಸಾಮಾನ್ಯ ಪ್ರಜ್ಞೆ ಅವನಿಗೆ ಇರ್ತದೆ. ಇಲ್ಲ, ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾನೆ, ತಲೆಯಲ್ಲಿ ಚಂದ್ರ ಇದ್ದಾನೆ, ಜಟಾಜೂಟ ವ್ಯೋಮಕೇಶನಾಗಿದ್ದಾನೆ, ಅವನು ನಾಗ ಯಜ್ಞೋಪವೀತ, ಪಕ್ಕದಲ್ಲಿ ಒಂದು ಚರ್ಮದಲ್ಲಿ ರಕ್ತ ಸುರಿತಾ ಇದೆ, ಆ ಚರ್ಮದ ಬಟ್ಟೆ ಹುಟ್ಟಿದ್ದಾನೆ, ಅದಕ್ಕೊಂದು ಸರ್ಪ ಸುತ್ತಿಕೊಂಡಿದೆ, ಸರ್ಪ ಎಲ್ಲಿಯಾದ್ರೂ ಹೆದರಿ ಓಡಿದರೆ ಬಟ್ಟೆ ಬೀಳುವಂತ ಪ್ರಸಂಗ ಅಂತ ಹೀಗೆ ದೇವರಂತೆ ತಿಳ್ಕೊಂಡಿದ್ದಾನೆ. ದೇವರ ತತ್ವ ಏನು ಅದು ಗೊತ್ತಿಲ್ಲ, ಆದರೆ ನಂಗೆ ದೇವರು ಸ್ಪಷ್ಟ ಗೊತ್ತಿದೆ ಅಂತ ಹಾಗೆ ಆಲೋಚನೆ ಮಾಡ್ತಾನೆ ದೇವರ ಬಗ್ಗೆ. ಆದರೆ ದೇವರು ಒಳಗೆ ಹೊರಗೆ ದೂರ ಹಾಗೆ ಎಲ್ಲೆಡೆ ತುಂಬಿದ್ದಾನೆ ಅನ್ನೋ ತತ್ವ ಉಂಟಲ್ಲ, ಅದನ್ನು ನಾವು ಹೇಗೆ ತಿಳಿಬೇಕು ದೇವರ ಬಗ್ಗೆ? ಅದಕ್ಕೆ ಆಕಾಶ ಅನ್ನೋದು ದೇವರನ್ನು ತಿಳಿಸುವುದಕ್ಕಿರುವ ಒಂದು ದೃಷ್ಟಾಂತ ಅಂತೆ. ಯಾಕಂದರೆ ಆಕಾಶ ಒಳಗೂ ಉಂಟು ಹೊರಗೂ ಉಂಟು. ನಮ್ಮ ಒಳಗೆ, ಹೃದಯದ ಒಳಗೆ ಒಂದು ಅಂಗುಷ್ಟದಷ್ಟು ಅವಕಾಶ ಇದೆ. ಹೃದಯಾಕಾಶ, ದಕ್ರಾಕಾಶ ಅಂತ ಅದಕ್ಕೆ ಕರ್ತಾರೆ. ದಕ್ರಂ ಹಿಪ, ಅದು ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಹೃದಯದ ಒಳಗೆ ಒಂದು ಆಕಾಶ ಇದೆ. ಇದರ ಹೊರಗಂತೂ ವಿಶಾಲವಾದ ಆಕಾಶ ಇದೆ. ಆ ಒಳಗಿನ ಆಕಾಶ ಮತ್ತು ಹೊರಗಿನ ಆಕಾಶ ಬೇರೆ ಅಲ್ಲ. ಯಾವಾನ್ವಾ ಅಯಂ ಆಕಾಶ ತಾವಾನ್ವಾ ಅಯಂ ಅಂತಃ ಬಹಿಹಿ ಅಯಂ ಆಕಾಶ. ಹೊರಗಿನ ಆಕಾಶವು ಒಳಗಿನ ಆಕಾಶವು ಒಂದೇ. ಯಾಕಂದ್ರೆ ನಾನು ಇಲ್ಲಿದ್ದಾಗ ಆ ಆಕಾಶ ಇಲ್ಲಿ ಉಂಟು, ಆ ಕಡೆ ಹೋದಾಗ ಆ ಆಕಾಶ ಅಲ್ಲಿ ಬಂತು. ಹಾಗಾದ್ರೆ ಇಲ್ಲೇನಿದೆ? ಇದೇ ಆಕಾಶ, ಒಂದೇ ಆಕಾಶ. ಯಾಕೆ ಹೃದಯ ಗೊತ್ತಾಗೋದೇ ಹೋದ್ರೆ ಒಂದು ಪಾತ್ರೆ ಇಟ್ಕೊಳ್ಳಿ, ಒಂದು ಘಟಾಕಾಶ ಅಂತ ಒಂದು ಮಡಕೆ ಇಟ್ಕೊಳ್ಳಿ. ಮಡಿಕೆಯ ಒಳಗೆ ಒಂದಷ್ಟು ಆಕಾಶ ಇದೆ ಅಲ್ವಾ? ಆ ಆಕಾಶ ಮತ್ತು ಹೊರಗಿನ ಆಕಾಶ ಬೇರೆ ಅಲ್ಲ. ಯಾಕಂದ್ರೆ ಆ ಮಡಿಕೆಯನ್ನು ಇಲ್ಲಿ ಇಟ್ಟುಕೊಂಡಾಗ ಇಲ್ಲಿ ಆಕಾಶ ಘಟಾಕಾಶ, ಅಲ್ಲಿ ಹೋದಾಗ ಅಲ್ಲಿ ಆಕಾಶ ಘಟಾಕಾಶ. ಹಾಗಾದ್ರೆ ಆಕಾಶ ಒಳಗೂ ಹೊರಗೂ ಒಂದೇ. ಹಾಗೆ ಆಕಾಶದ ಹಾಗೆ ಎಲ್ಲೆಡೆ ತುಂಬಿದಂತಹ ಪರತತ್ವ ಭಗವಂತ ಆಕಾಶದ ಮೂಲಕ ದೇವರನ್ನು ಅರ್ಥ ಮಾಡಿಕೊಳ್ಬಹುದು. ಮತ್ತೆ ದೇವರಿಗೆ ಯಾವುದರ ಸಂಬಂಧವೂ ಆಗುವುದಿಲ್ಲಂತೆ. ದೋಷದ ಸಂಬಂಧ ದೇವರಲ್ಲಿಲ್ಲ. ದೋಷ ಗಂಧ ವಿಧುರ ಅಂತ ಅವರನ್ನು ವ್ಯಾಸತೀರ್ಥರು ಹೇಳ್ತಾರೆ. ಗೋಪಾಲದಾಸರು ಹಾಗೆ ಹೇಳಿದ್ದಾರೆ. ಇವತ್ತಿನ ನಮ್ಮ ಗೋಪಾಲದಾಸರು ಇವತ್ತಿನ ದಿವಸದ ವಿಶೇಷ ಅಲ್ಲ, ಅವನನ್ನು ದೋಷಗಂಧ ವಿಧುರ ಅಂತ ಕರೆದಿದ್ದಾರೆ. ದೋಷಗಂಧ ವಿಧುರ ಅಂದ್ರೇನು? ದೋಷದ ಲವಲೇಶದ ಸಂಪರ್ಕವೂ ಆಗುವುದಿಲ್ಲ. ಈಗ ಚಂದ್ರನಿಗೆ ಸೂರ್ಯನಿಗೆ ಆದರೂ ಕೆಲವು ಸಲ ಗ್ರಹಣ ಆಗ್ತದೆ, ಕೆಲವು ಸಲ ಗ್ರಹಣ ಇರುವುದಿಲ್ಲ, ಆದರೆ ವೇದ ಇರ್ತದೆ. ಅಂದರೆ ಚಂದ್ರ ಇಲ್ಲಿದ್ದು ರಾಹು ಇಲ್ಲಿಂದ ಹೋದರೆ ಆ ರಾಹುವಿನ ವೇದ ಇಲ್ಲಿಗೆ ಸ್ವಲ್ಪ ಕಾಣ್ತದೆ, ಸ್ವಲ್ಪ ಡಿಮ್ ಆಗ್ತಾನಂತೆ ಚಂದ್ರ. ಅವನಿಗೆ ಗ್ರಹಣ ಆಗದೆ ಹೋದರೂ
ರಾಹು ಅನ್ನುವ ಒಂದು ಕತ್ತಲೆ ಏನಿದೆ, ತಮಸ್ಸು, ತಮೋಗ್ರಹ, ಆ ತಮಸ್ಸಿನ ಸಂಬಂಧ ಛಾಯೆ, ಆ ಛಾಯೆಯ ಸಂಬಂಧ ಸ್ವಲ್ಪ ಬದಿಗೆ ಆಗುವುದರಿಂದ ಒಂದು ವೇದ ಬರ್ತದೆ. ಈ ನಾವು ಮಡಿಯಲ್ಲಿ ಬರುವವರಿಗೆ ಗೊತ್ತಿರ್ತದೆ, ಮಡಿಯಲ್ಲಿ ಸ್ನಾನ ಮಾಡಿ ಬರುವಾಗ ಮಡಿ ಇಲ್ಲದೆ ಇದ್ದಂತಹ ಮಕ್ಕಳು ಎದುರುಗಡೆ ಸಿಕ್ಕಿದ್ರೆ ಇವರು ಜಾಗ್ರತೆಯಾಗಿ ತಪ್ಪಿಸಿಕೊಂಡು ಹೋಗ್ತಾರೆ. ಕಬಡ್ಡಿಯಲ್ಲಿ ಹೋದ ಹಾಗೆ ತಪ್ಪಿಸಿಕೊಂಡು ಜಾಗ್ರತೆಯಾಗಿ ಮಡಿಯಲ್ಲಿ ಹೋಗ್ಬೇಕಾಗ್ತದೆ. ಕೆಲವು ಸಲ ಏನು ಮಾಡ್ತಾರೆ, ಮಕ್ಕಳು ಹತ್ರ ಬಂದು ಮುಟ್ಲಿಕ್ಕೆ ಬರ್ತಾರೆ, ಅವರಿಗೆ ಖುಷಿ. ಇವರನ್ನು ಇನ್ನೊಂದು ಸಲ ಮುಟ್ಟಿದ್ರೆ ಇನ್ನೊಂದು ಸ್ನಾನ ಮಾಡ್ತಾರೆ ಆಯ್ತು, ಅವರಿಗೊಂದು ಖುಷಿ ಬರ್ತಾರೆ. ಇವರು ತಪ್ಪಿಸಿಕೊಂಡು ಹೋದ್ರು, ಆದರೂ ಕೂಡ ಅವರು ತಾಗದೇ ಹೋದ್ರು ಕೂಡ ಛಾಯಾಸ್ಪರ್ಶ ಅಂತ ಒಂದುಂಟು. ಅಂದ್ರೆ ಯಾವುದನ್ನು ಮುಟ್ಟಬಾರ್ದು ಅದಕ್ಕೆ 12 ಅಂಗುಲದಷ್ಟು ಹತ್ತಿರದಲ್ಲಿ ಹಾದು ಹೋದರೆ ಅದು ಒಂದು ರೀತಿ ವೇದ ಆಗ್ತದೆ ಅಂತೆ. ವೇದ ಮಡಿ ಹೋಗ್ತದೆ ಅಷ್ಟರಲ್ಲಿ ಅಂತ. ಅವರ ಶರೀರದಿಂದ 12 ಅಂಗುಲ ಅವರ ಶರೀರ ಉಂಟು ಅಂತ, ಪ್ರಭಾವಲಯ ಅವರ ಶರೀರದಿಂದ ಹೊರಗುಂಟು. ಆ ಛಾಯಾಸ್ಪರ್ಶ ಅಂತ ಅದನ್ನು ಕರೀತಾರೆ. ಆ ರೀತಿಯಲ್ಲಿ ಈ ಶರೀರದಲ್ಲಿ ಛಾಯಾಸ್ಪರ್ಶವಾದ ಹಾಗೆ ಅದಕ್ಕೆ ಗಂಧ ಅಂತ ಕರೆಯುವುದು. ದೋಷ ಗಂಧ ವಿದುರ ಅಂದ್ರೇನು? ದೋಷ ಅಂತೂ ದೇವರಲ್ಲಿಲ್ಲ, ಆ ದೋಷದ ಗಂಧವೂ ಇಲ್ಲ, ಅಂದ್ರೆ ದೋಷದ ಹತ್ತಿರವೂ ದೇವರ ಹತ್ರ ದೋಷ ಬರುವುದಿಲ್ಲ ಅನ್ನೋ ಅರ್ಥದಲ್ಲಿ ಭಗವಂತ ದೋಷಗಂಧ ವಿದುರ. ಈ ದೋಷಗಂಧ ವೈಧುರ್ಯವನ್ನು ಭಗವಂತನಲ್ಲಿ ಅರ್ಥ ಮಾಡಿಸುವುದಕ್ಕೂ ಕೂಡ ಆಕಾಶ ತತ್ವವು ನಮಗೆ ಗಮಕವಾಗಿದೆ. ಯಾಕಂದ್ರೆ ಆಕಾಶದಲ್ಲಿ ಎಲ್ಲವೂ ಆಕಾಶದಲ್ಲೇ ಇರುವುದು. ಪರಿಮಳಿತವಾದ ಹೂದೋಟವು ಆಕಾಶದಲ್ಲೇ ಇರುವುದು. ಕೆಟ್ಟ ದುರ್ವಾಸನೆಯನ್ನು ಮಾಡತಕ್ಕಂತಹ ಗಟಾರವೂ ಕೂಡ ಆಕಾಶದಲ್ಲೇ. ಅದರಿಂದ ಕೆಟ್ಟ ದುರ್ವಾಸನೆ ಬರ್ತದೆ, ಇದರಿಂದ ಪರಮ ಸುವಾಸನೆ ಬರ್ತದೆ. ಅವೆಲ್ಲವನ್ನು ಕೂಡ ಹೊತ್ತುಕೊಂಡು ಗಾಳಿ ಅತ್ತಿತ್ತ ಓಲಾಡ್ತದೆ. ಅವೆಲ್ಲವೂ ಆಕಾಶದಲ್ಲೇ ನಡೆಯುವುದು. ಆದರೆ ಆಕಾಶ ಅದು ತಾನು ಪರಿಮಳವನ್ನೂ ಹೊರಸೂಸುವುದಿಲ್ಲ, ತಾನು ಕೆಟ್ಟ ದುರ್ಗಂಧವನ್ನು ಕೂಡ ಹೊರಸೂಸುವುದಿಲ್ಲ. ಆಕಾಶಕ್ಕೆ ಇವೆ ಯಾವುದರ ಸಂಬಂಧವೂ ಇಲ್ಲ. ಗಾಳಿಯಾದರೂ ಒಂದಷ್ಟು ಹೊತ್ತು ದುರ್ವಾಸನೆ ಇರಬಹುದು, ಇನ್ನು ಒಂದಷ್ಟು ಹೊತ್ತು ಅದು ಸುವಾಸನೆಯನ್ನು ಹೊಂದಬಹುದು. ಆದರೆ ಆಕಾಶಕ್ಕೆ ಮಾತ್ರ ಇದು ಯಾವುದರ ಲೇಪ ಇಲ್ಲ, ಅದು ನಿರ್ಲೇಪ. ಆಕಾಶವು ಹೇಗೆ ನಿರ್ಲೇಪವು, ಭಗವಂತನು ಕೂಡ ಹಾಗೆ ನಿರ್ಲಿಪ್ತ. ಅವನಲ್ಲಿ ಯಾವುದರ ಲೇಪವೂ ಕೂಡ ಇಲ್ಲ. ಗಂಧ ಲೇಪ ವಿದುರನಾಗಿರ್ತಕ್ಕಂಥವ ಭಗವಂತ ಅಂತ. ಈ ಭಗವಂತನ ಸ್ವರೂಪವನ್ನು ಅನೇಕ ನಿಟ್ಟಿನಿಂದ ನಾವು ಆಕಾಶ ದೃಷ್ಟಾಂತದ ಮೂಲಕ ತಿಳಿಯುವುದಕ್ಕೆ ಶಕ್ಯ. ಆಕಾಶ ಅನ್ನುವುದು ನಮಗೆ ದೃಷ್ಟಿಗೋಚರ. ದೃಷ್ಟಿ ಅಂದರೆ ಅಂತರ್ದೃಷ್ಟಿ, ಸಾಕ್ಷಿ ಗಮ್ಯವಾಗಿರತಕ್ಕಂಥದ್ದು ಆಕಾಶ. ಅದರ ಮೂಲಕವಾಗಿ ನಾವು ಭಗವತ್ ಸ್ವರೂಪವನ್ನು ತಿಳಿಯಬಹುದು ಅನ್ನುವುದು ನಮ್ಮ ಶರೀರದಲ್ಲೇ ಇರತಕ್ಕಂತಹ ಆಕಾಶ ತತ್ವದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಈ ವಿಷಯ ಇಲ್ಲಿಗೆ ಕಪಿಲ ಗೀತೆಗೆ ಮಾತ್ರ ಮುಗಿಯುವುದಿಲ್ಲ, ಮುಂದೆ ಉದ್ಧವ ಗೀತೆಗೂ ಇದು ಮುಂದುವರ್ಕೊಂಡು ಹೋಗ್ತದೆ. ಎಲ್ಲ ಕಡೆ ಆಕಾಶ ತತ್ವದಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀರು ಇದೆ ನಮ್ಮ ಶರೀರದಲ್ಲಿ, ಜಲತತ್ವ, ಅದು ಒಂದು ಸಾಂಖ್ಯವೇ. ಜಲವನ್ನು ನಾವು ಆಪಹ ಅಂತ ಕರೆಯುವುದು, ಅಪ್ ಅಂತ ಕರಿತೇವೆ. ಕನ್ನಡದಲ್ಲೂ ಅಪ್ಪು ಅಂತ ಅದನ್ನು ಕರೀತಾರೆ ನೀರನ್ನು. ಅದು ಸಂಸ್ಕೃತದಲ್ಲಿ ಬಹುವಚನದ ಶಬ್ದ. ಆಪಹ ಅದಕ್ಕೊಂದು ಏಕವಚನದ ಶಬ್ದವೇ ಇಲ್ಲ ನೀರಿಗೆ. ಕನ್ನಡದಲ್ಲೂ ಬಹುವಚನವ ಅಂತ ಅಲ್ವಾ ನೀರು. ನೀನು ಅಂದ್ರೆ ಏಕವಚನ, ನೀರು ಅಂದ್ರೆ ಬಹುವಚನ. ಅವನು ಅವರು ಅಂತಿದ್ದ ಹಾಗೆ ಅದು ನೀರು ಅಂತ ಶಬ್ದ ಇರೋದು. ನೀರನ್ನು ಆಪಹ ಅಂತ ಬಹುವಚನ ಕರೆಯುವುದರ ಹಿನ್ನೆಲೆ ಏನು? ಅದು ಇನ್ನೂ ವಿಶೇಷ. ಸಂಸ್ಕೃತದಲ್ಲಿ ನೀರನ್ನು ಸ್ತ್ರೀಲಿಂಗದಿಂದ ಕರೆಯುವುದು. ಆಪಹ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿರುವ ಶಬ್ದ, ಅದರ ಜೊತೆಗೆ ಬಹುವಚನದಲ್ಲೇ ಇರುವ ಶಬ್ದ. ಅದಕ್ಕೆ ಕಾರಣ ಏನು ಅಂದರೆ, ನೀರಿನ ಅಭಿಮಾನಿ ದೇವತೆಗಳು ಬಹುಸಂಖ್ಯೆಯಲ್ಲಿದ್ದಾರೆ, ಅವರು ಸ್ತ್ರೀಯರಾಗಿದ್ದಾರೆ. ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ 3.5 ಕೋಟಿ ಅಂತೆ ಅವರು. ಭಾಗೀರಥಿ ಅಂತ ಮೊದಲನೆಯವಳಂತೆ. ಭಾಗೀರಥ್ಯಾದಿ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳು. 3.5 ಕೋಟಿ ಅಂದ್ರೆ ಎಷ್ಟು? 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳು, ಅವರೆಲ್ಲ ಸ್ತ್ರೀಯರು. ಈ ಕಾರಣದಿಂದ ನೀರನ್ನು, ತೀರ್ಥವನ್ನು ಹೇಳತಕ್ಕಂಥ ಶಬ್ದ ಆಪಹ ಅನ್ನೋದು ಬಹುವಚನ ಶಬ್ದ. ಆಪೋಹಿಷ್ಟ ಮಯೋಭುವಃ ತಾಹ ನಹ ಊರ್ಜೆ ದಧಾತನ. ತಾಹ ಅಂತ ಸ್ತ್ರೀಲಿಂಗದಲ್ಲೇ ಹೇಳುವುದು. ಆ ಆಪಹ, ಆ ಅಬ್ದೇವತಾಭಿಮಾನಿಗಳು ನಮ್ಮ ಶರೀರದಲ್ಲಿದ್ದುಕೊಂಡು ನಮಗೆ ಊರ್ಜಸ್ಸನ್ನು ಯಾವತ್ತೂ ಕೂಡ ಕೊಡಲಿ. ಊರ್ಜಸ್ಸು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಇವರನ್ನು ನೋಡಿದರೆ ಬದುಕಿದ್ದಾನೆ ಅಂತ ಗೊತ್ತಾಗುವ ಹಾಗೆ ಇರುವುದು, ಅದಕ್ಕೆ ಊರ್ಜಸ್ಸು ಅಂತ. ಅದು ಪ್ರೇತದ ಹಾಗೆ ಅಂತ ಯಾರು ಅಂದುಕೊಳ್ಬಾರ್ದು. ಅವನನ್ನು ನೋಡಿದಾಗ ಓ ಚೈತನ್ಯ ಇದೆಯಪ್ಪ ಇವನಲ್ಲಿ ಇಂತ ನೋಡಿದವರಿಗೆ ಅನಿಸುವ ಹಾಗೆ ಅದು ಊರ್ಜಸ್ಸು. ಇನ್ನೊಂದು ಊರ್ಜಸ್ಸಿದೆ, ಓಜಸ್ಸು. ಓಜಸ್ಸು ಅಂದರೆ ಮತ್ತೊಬ್ಬರಿಗೆ ಅವನನ್ನು ನೋಡಿದ ಕೂಡಲೇ ನಮಸ್ಕಾರ ಮಾಡಬೇಕು ಅನ್ನುವ ಭಾವ ಬರುವಂಥದ್ದು, ಇವರಿಗೆ ಬಗ್ಗಬೇಕು ಅನ್ನುವ ಭಾವ, ಅಥವಾ ಇವರಿಗೆ
ನಾವೊಂದು ಉತ್ಕೃಷ್ಟ ಸ್ಥಾನವನ್ನು ಕೊಡಬೇಕು ಅನ್ನುವ ಭಾವ ಹುಟ್ಟುವುದಕ್ಕೆ ಬೇಕಾದ ಆತನ ಶಾರೀರಿಕವಾದಂತಹ ವರ್ಚಸ್ಸಿಗೆ ಊರ್ಜಾ ಅಂತ ಕರೀತಾರೆ. ಅಂತಹ ಊರ್ಜ ತಾಹ ನಹ ಊರ್ಜೆ ದದಾತನ, ನಮಗೆ ಅಂಥದ್ದನ್ನು ನೀರು ಕೊಡಬೇಕು, ತೀರ್ಥ ದೇವತೆಗಳು ಕೊಡಬೇಕು ಅಂತ ಹೇಳಿ ತೀರ್ಥವನ್ನು ಪ್ರೋಕ್ಷಣೆ ಮಾಡುವುದಕ್ಕೆ ಶಾಸ್ತ್ರದ ವಿಧಾನ ಇದೆ. ಅಂತಹ ಅಪುತತ್ವ, ಆ ಅಪುತತ್ವವು ನಮ್ಮ ಶರೀರದಲ್ಲಿ ಏನೇನು ಮಾಡ್ತದೆ ಅಂತೆ, ಅದರ ವಿಶೇಷತೆ ಏನು? ನೀರಿನಲ್ಲಿರುವ ವಿಶೇಷವನ್ನು ನೋಡಿ ಭಗವಂತನ ವಿಶೇಷ ಅರ್ಥ ಮಾಡ್ತಾ ಹೋಗಬೇಕಂತೆ. ಅದು ಎಷ್ಟು ಪುಟ್ಟ ರಂಧ್ರ ಸಿಕ್ಕಿದ್ರೂ ಕೂಡ ಹೊರಗೆ ಹೋಗುವುದಕ್ಕೆ ನೋಡ್ತದೆ. ನೀರಿನ ಒಂದು ವಿಶೇಷ. ನಮ್ಮ ಶರೀರದಲ್ಲಿ ಇಷ್ಟು ನೀರಿದೆ, ಆದರೆ ಅದು ರೋಮಕೂಪದಲ್ಲಿ ಒಂದು ತೂತಿದೆ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ಅಷ್ಟು ಪುಟ್ಟ ತೂತಿನಲ್ಲಿ ಸ್ವಲ್ಪ ಶ್ರಮದಾಯಕವಾದ ಒಂದು 12 ಸೂರ್ಯ ನಮಸ್ಕಾರ ಮಾಡಿದರೆ ಸಾಕು, ಬರ್ಲಿಕ್ಕೆ ಶುರು ಆಗ್ತದೆ ನೀರು ಒಳಗಿಂದ. ಅದು ಸಿಕ್ಕಿ ಎಷ್ಟು ಪುಟ್ಟ ಜಾಗ ಸಿಕ್ಕಿದ್ರೂ ಸಾಕು. ಮಡಿಕೆಯಲ್ಲಿ ತೂತೇ ಇರುವುದಿಲ್ಲ. ನಮ್ಮ ಹೂಜಿ ಉಂಟಲ್ಲ, ಹೂಜಿಯಲ್ಲಿ ಎಲ್ಲಿ ತೂತುಂಟು? ತೂತಿಲ್ಲ. ಅದರ ಒಳಗೆ ಅದು ಇಷ್ಟು ದಪ್ಪ ಬೇರೆ ಇರ್ತದೆ ಹೂಜಿ ಅಂತ ಹೇಳಿದರೆ, ಅಷ್ಟು ದಪ್ಪದ ಮಡಿಕೆ. ಅದರ ಒಳಗೆ ನೀರು ಹಾಕಿಡಿ, ಇವತ್ತು ಹಾಗೆ ಇರ್ತದೆ, ನಾಳೆ ದಿವಸ ನೀರು ಸೋರ್ಲಿಕ್ಕೆ ಶುರು ಆಗ್ತದೆ, ಎಲ್ಲ ಕಡೆಯಿಂದ ಬೆವರ್ಲಿಕ್ಕೆ ಶುರು ಆಗ್ತದೆ. ಅದು ಸರಿಯಾಗಿ ಬೆವರ್ತಾ ಇದೆ ಅಂದರೆ ಅದು ಹೂಜಿ ಅಂತ ಅರ್ಥ. ಅದು ಬೆವರ್ಲಿಲ್ಲ ಅಂತ ಹೇಳಿದರೆ ಅದು ಘಟಂ, ಟಕ್ 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 ಹೊಡೆಯುವುದಕ್ಕೆ ಅದು ಘಟ ಆಗ್ಬೋದು. ಹಾಗಾದರೆ ಮಡಿಕೆಯನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು 8 ಬಗೆ ಇದೆ. ಯಾವ ಹೂಜಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಹೊತ್ತು ಬೆಂಕಿಯಲ್ಲಿಡಬೇಕು, ಅದು ಘಟ ಆಗಬೇಕಾದ್ರೆ ಎಷ್ಟು ಹೊತ್ತು, ಅದು ಬೇರೆದ್ದಕ್ಕೆ ಉಪಯೋಗಿಸುವಾಗ ಅದು ಹೇಗಿರಬೇಕು, ಶರಾಬ ಆದರೆ ಹೇಗೆ, ಉದಂಚನ ಆದರೆ ಹೇಗೆ, ಅದಕ್ಕೆ ಪ್ರತ್ಯೇಕವಾದ ವಿಧಾನಗಳಿದ್ದಾವಲ್ವ. ಹಾಗೆ ಅದು ತೂತೇ ಇಲ್ಲದೆ ಹೋದರೂ ಅದು ತೂತು ಹುಡುಕಿಕೊಂಡು ಹೋಗಿ ನೀರು ಹೊರಗೆ ಬರುವುದು ಅನ್ನುವುದು ಅದರದ್ದು ಸಾಮಾನ್ಯವಾದಂತಹ ಸ್ವಭಾವ. ಈ ದೇವರು ಕೂಡ ಹಾಗೆ ಅಂತೆ. ನಮ್ದೇನಂದ್ರೆ ನಮ್ದು ಸಿಕ್ಕಾಪಟ್ಟೆ ತೂತುಗಳು ಬೇರೆ ಇದೆ ಈ ಶರೀರದಲ್ಲಿ. ತೂತು ಇಲ್ಲದೆ ಇದ್ದಲ್ಲೇ ಅದು ಹೊರಗೆ ಹೋಗುವುದಕ್ಕೆ ನೋಡ್ತದೆ ಅಂತ ಆದ್ಮೇಲೆ ಇನ್ನು ಈ ಶರೀರದಲ್ಲಿ ದೇವರಿದ್ರೆ ಇದು ಸಾಮಾನ್ಯ ಶರೀರ ಅಲ್ಲ ಅಲ್ವಾ. ತುಂಬಿದ ಹರಿಗೋ ಲಂಬಿಗ ಅದಕ್ಕೊಂಬತ್ತು ಛಿದ್ರವ ದಂಬಿಗ ಅಂತ 9 ತೂತಿದೆ ಅಂತೆ, ಪ್ರಸಿದ್ಧವಾದ ತೂತುಗಳು. ಹೀಗೆ ಇಷ್ಟು ಛಿದ್ರಗಳುಳ್ಳಂತಹ ಇದರಲ್ಲಿ ನಾವು ದೇವರನ್ನು ಕೂಡಿಸಬೇಕು ಅಂತ ಹೇಳಿದ್ರೆ ಅದು ಮೊದಲು ನೀರು. ದೇವರು ಅಂತ ಹೇಳಿದ್ರೆ ತಸ್ಮಿನ್ನಪೋ ಮಾತರಿಶ್ವ ದದಾತಿ, ಅದು ಒಂದು ರೀತಿಯ ನೀರಿನ ಸ್ವಭಾವ. ದೇವರನ್ನು ನಮ್ಮ ಮನಸ್ಸೆಂಬಂತಹ ಪಾತ್ರೆಯಲ್ಲಿ ಹಾಕಿ ನಿಲ್ಲಿಸುವುದು ಅನ್ನೋದೇ ಅತ್ಯಂತ ಪ್ರಯಾಸದ ಕೆಲಸ. ನಾನು ಮಾಡ್ತೇನೆ ಅಂತ ಪ್ರಯತ್ನಿಸಿದರೆ ಅದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ವಿಳಂಬ ಆಗ್ತಾ ಇದೆ, ಒಂದು 5 ನಿಮಿಷದಲ್ಲಿ ಒಂದು 5 ನಿಮಿಷದಲ್ಲಿ ಉಪಸಂಹಾರ ಮಾಡುವ. ಯಾಕಂದ್ರೆ ಮತ್ತೆ ನಾಳೆ ಸಾಂಖ್ಯಕ್ಕೆ ಹೇಳಬೇಕು ಅಂತ ಯಾರು ಹೇಳಬಾರ್ದು, ಅಷ್ಟು ಕೊರದಾಗ್ತೇನೆ. ಈ ಶರೀರದಲ್ಲಿ ಏನು ನೀರಿದೆ, ಶರೀರದಲ್ಲಿ ನೀರು, ಆ ನೀರಿನ ಹಾಗೆ ಅಪು ಅಂತ ಸರ್ವಪಾಲಕನಾದ್ರಿಂದ ಭಗವಂತ ಅಪ್ಪ ಅಂತ ದೇವರಿಗೆ ಹೆಸರು. ಅಪ್ಪ ಅನ್ನುವ ಶಬ್ದಕ್ಕೆ ನೀರು ಕುಡಿಯುವವ ಅಂತಲೂ ಒಂದು ಅರ್ಥ ಇದೆ. ಮಕ್ಕಳು ಚೆನ್ನಾಗಿ ನೀರು ಕುಡಿಸಿದರೆ ಅಪ್ಪ ಅಂತ ಹೆಸರು. ಅಪಹ ಪಿಬತೀತಿ ಅಪ್ಪಹ, ಅಪು ಅಂದ್ರೆ ನೀರು, ಪ ಅಂದ್ರೆ ಕುಡಿಯೋದಲ್ವಾ, ಅಂದ್ರೆ ಅಪ್ಪಹ ಅಂದ್ರೆ ನೀರು ಕುಡಿಯುವವ ಅಂತ ಅರ್ಥ. ದೇವರು ಅಪ್ಪ, ಲೋಕದ ಎಲ್ಲರ ಅಪ್ಪ. ಬರೀ ಅಪ್ಪ ಅಲ್ಲ, ಅಯ್ಯನೂ ಹೌದು. ಅದರಿಂದ ಅಯ್ಯಪ್ಪ ಅಂತ ದೇವರನ್ನು ಕರಿಬಹುದು. ಎಲ್ಲರಿಗೂ ಅಯ್ಯನಾದಂತಹ ಚತುರ್ಮುಖ ಬ್ರಹ್ಮನಿಗೂ ಅಪ್ಪ ಅಲ್ವಾ. ಸಪಿತುಷ್ಪಿತಾ ಸತ್, ಅವನು ಎಲ್ಲರಿಗೂ ಪಿತೃ ಅಂತ ಶಾಸ್ತ್ರ ಹೇಳ್ತದೆ. ತ್ವಮೇವ ಮಾತಾಚ ಪಿತಾ ತ್ವಮೇವ, ಅಂದ್ರೆ ಎಲ್ಲರಿಗೂ ತಂದೆಯಾದವ. ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ. ತಂದವನಿಗೆ ತಂದೆ ಅಂತ ಹೆಸರು. ಒಂದೇ ಶರೀರದಲ್ಲಿ ತಂದವನನ್ನೇ ನಾವು ತಂದೆ ಅಂತೇವೆ. ಈ ಎಲ್ಲಾ ಯೋನಿಗಳಲ್ಲೂ ನಮ್ಮನ್ನು ತಂದಂತಹ ಭಗವಂತ ಅವ ಎಲ್ಲ ಕಾಲದಲ್ಲೂ ತಂದೆಯಾಗಿರ್ತಕ್ಕಂಥವ. ಆದ್ರಿಂದ ಅಪು ಅಂದ್ರೆ ನೀರಿನ ಹಾಗೆ ನಮ್ಮ ಶರೀರದ ಒಳಗಿದ್ದಾನೆ. ಒಳಗೆ ಅವನನ್ನು ನಾವು ಕೂಡಿಸಬೇಕು. ನಾವು ಕೂಡಿಸುವುದು, ನಾನು ಕೂಡಿಸ್ತೇನೆ ಅಂತ ಹೇಳಿದರೆ ಅವನು ಕೂಡಲ್ಲ. ಮತ್ತೆ ಅವನನ್ನು ಒಳಗೆ ಕೂಡಿಸುವುದಕ್ಕೆ ಅವನಿಗೆ ಕೈ ಮುಗಿಬೇಕು. ಸ್ವಾಮಿ, ನಾನು ನಿನ್ನನ್ನು ಕೂತುಕೋ ಅಂತ ಹೇಳಿದರೆ ನೀನು ಕೂತುಕೊಳ್ಳುವವಲ್ಲ. ಆದರೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ನಾನು ಈ ಮಂತ್ರವನ್ನು ಜಪಿಸಿ ಮುಗಿಸುವಲ್ಲಿಯ ತನಕ ನನ್ನ ಈ ಹೃತ್ ಕಮಲದಲ್ಲಿ ಬಂದು ನೀನು ಸಂಸ್ಥಿತನಾಗಬೇಕು, ನೀನು ನೀನಾಗಿಯೇ ಬಂದು ಕೂತುಕೊಳ್ಬೇಕು ಅಂತ ಅವನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ನನ್ನಿಂದ ನಿನ್ನನ್ನು ಕೂಡಿಸುವುದಕ್ಕೆ ಸಾಧ್ಯ ಇಲ್ಲ. ನೀನು ಸ್ವತಂತ್ರನಾದ ನೀನು ಕೂತುಕೊಳ್ಬೇಕು. ಇದು ಬೇರೆ ಆದೇಶ, ಬೇರೆ ದೇವರ ಹತ್ರ. ನಿಶುಸಿದ ಗಣಪತೆ, ನಾನು ಹೇಳಿದರೆ ನೀನು ಕೂತುಕೊಳ್ಳುವಲ್ಲ, ನೀನು ಕೂತುಕೊಳ್ಬೇಕು. ಅದು ನಾನು ಹೇಳಿ ಅಲ್ಲ, ನೀನಾಗಿ ಕೂತುಕೊಳ್ಬೇಕು. ಈ ದೇವರಲ್ಲಿ ಪ್ರಾರ್ಥಿಸಬೇಕಂತೆ. ಹೀಗೆ ಅವನು ಸ್ವೇಚ್ಛನಾದಂತಹ, ಸ್ವತಂತ್ರೇಚ್ಛನಾದಂತಹ ಭಗವಂತನಲ್ಲಿ ಈ ರೀತಿ ನ ಋತೆ ತ್ವತ್ಕ್ರಿಯತೆ ಕಿಂಚನ, ಅರೆ ನೀನು ಕೂಡದೆ ಹೋದ್ರೆ ಏನ್ ನಡೆಯುತ್ತೆ ಸ್ವಾಮಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಆತನನ್ನು ಕೂತಿದ್ದಾನೆ ಅಂತ ಧ್ಯಾನಿಸಬೇಕು.
ಹೀಗೆ ಧ್ಯಾನಿಸಿ ನೀವು ಮಂತ್ರದ ಒಳಗೆ ಪ್ರವೇಶಿಸಬೇಕು. ಮಂತ್ರಮೂರ್ತಿರು ಭವೇದ್ವಿಜ. ಮಂತ್ರದಲ್ಲಿ ತನ್ನನ್ನು ತಾನು ಪ್ರವೇಶಿಸಿಕೊಂಡು ಆ ಮಂತ್ರಾರ್ಥ ಚಿಂತನೆ ಮಾಡಬೇಕು. ಆ ಚಿಂತನೆಯಲ್ಲಿ ಆ ಮಂತ್ರದ ಅರ್ಥ ಚಿಂತನೆ ಅದು ಹೃದಯದಲ್ಲಿ ಕೂತ ದೇವರಲ್ಲಿ. ಆ ಮಂತ್ರದ ಪ್ರತಿಯೊಂದು ಅರ್ಥ ಸಾರವೂ ಕೂಡ ಆ ಹೃದಯಂಗತನಾದಂತಹ ಭಗವತ್ ಸ್ವರೂಪದಲ್ಲಿ ನಾವು ಮಾಡ್ತಾ ಹೋದರೆ ದೇವರು ಅವನು ನೀರು ಹೇಗೆ ತೂತುಗಳಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲೋ ವಿದಾಸಿನಃ ಕುಲ್ಯಾಹ ಅಂತ ಎಲ್ಲೆಲ್ಲೋ ಸಂಚರಿಸಿ ಹೋಗ್ತದೋ ಹಾಗೆ ಸಂಚರಿಸದೆ ಅವ ಅಗ್ನಿಯ ಹಾಗೆ ಒಳಗೆ ಕೊಡ್ತಾನಂತೆ. ಅಗ್ನಿ ಅಂದರೆ ನೀರಿನ ಅಪ್ಪ. ನೀರಿನ ಅಪ್ಪಗೆ ಅಪ್ಪ ಯಾರು ಅಂದರೆ ಅಗ್ನಿ. ಅಗ್ನೇ ರಾಪ. ಬೇಸಿಗೆಗಾಲ ಬಂದ ಮೇಲೆ ಮಳೆಗಾಲ ಬರುವುದು. ಅದರಿಂದ ನೀರಿಗೆ ಅಪ್ಪ ಯಾರು ಅಂದರೆ ಅಗ್ನಿ. ಆ ಅಗ್ನಿ ಸ್ವರೂಪದಲ್ಲಿ ಅದು ಒಂದು ತೇಜಸ್ಸು. ಹೃದಯದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ಪರಂಜ್ಯೋತಿ ಹೃದಯದಲ್ಲಿ ಕಾಣಿಸಿಕೊಳ್ತಾನೆ. ಹೀಗೆ ಆಕಾಶ, ನೀರು, ಅಗ್ನಿ ಜೊತೆಗೆ ವಾಯು, ಈ ಜೊತೆಗೆ ಪೃಥ್ವಿ ಅಂತ ಹೇಳುವ ಪಂಚಭೂತಗಳು, ಅವುಗಳಿಗೆ ಸಂಬಂಧಿಸಿದಂತಹ ದೇವತೆಗಳು, ಇವರನ್ನೆಲ್ಲ ನಮ್ಮ ಶರೀರದಲ್ಲಿ ಭಗವತ್ ತತ್ವವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಆಗುವ ಹಾಗೆ ಆ ಭೂತಗಳಲ್ಲಿರತಕ್ಕಂಥ ಶಕ್ತಿ ವಿಶೇಷವನ್ನು ಕೂಡ ಚಿಂತಿಸಬೇಕು ಅನ್ನುವುದು ಕಪಿಲದೇವ ಸಾಂಖ್ಯ ತತ್ವವನ್ನು ಉಪದೇಶಿಸುವಾಗ ಬಂದಿರತಕ್ಕಂತಹ ಒಂದು ವಿಶೇಷವಾದ ಅಂಶ. ಅದರ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಮತ್ತೆ ನಾವು ಮುಂದಿನ ಶನಿವಾರ ಇನ್ನು ಮುಂದಿನ ಉಪನ್ಯಾಸ ಇರುವುದು. ಅದೇ ಈಗ ನಾನು ಇವರ ಹತ್ರ ಮಾತಾಡಿದೆ. ಏನಾಗಿದೆ ಅಂದರೆ